ಸ್ನೇಹಿತರೆ, ಈ ಒಂದು ಕಾನೂನು ಸಂಬಂಧಿಸಿದ ವಿಚಾರದಲ್ಲಿ ರೀಜನರೇಟ್ ಆಗ್ಬೇಕು ಅಂತಂದ್ರೆ ಅದೊಂದು ಪ್ರೋಸೆಸ್. ನಾವು ಈಗ ಇತ್ತೀಚಿನ ಪ್ರೊಸೀಡಿಂಗ್ಸ್ ಅಲ್ಲಿ, ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡಿದಾಗ ಹೆಚ್ಚಿನದಾಗಿ ನಮ್ಮಲ್ಲಿ ಒಂದು ಇಂಟರಾಕ್ಷನ್ ಆಗ್ಲಿ, ಮಾತುಕತೆ ಆಗ್ಲಿ, ಕಾನೂನು ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಆಗಿದ್ರು ಸಹ ಈ ವೆಬಿನಾರ್ಗಳಿಂದಾಗಿ ಯಾರಾದ್ರೂ ನಡೆಸಿರ್ಲಿ ತುಂಬಾನೇ ಚರ್ಚೆಗಳಾಗಿದೆ. ಈ ಕೇಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾನೆ ಇರಬೇಕು. ಯಾಕೆಂದ್ರೆ ಈ ಸಂದರ್ಭದಲ್ಲಿ ನಾನು ಒಂದು ಸ್ಟೇಟ್ಮೆಂಟ್ ಅನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನಾವೆಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಕೇಸ್ ನಡೆಸುವಾಗ ಅಥವಾ ಲಾ ಲೆಕ್ಚರ್ ಸೀರೀಸ್ ಕೇಳುವಾಗ ನಾವು ಜಸ್ಟಿಸ್ ಬೆಂಜಮಿನ್ ಕಾರ್ಡೋಜೋ ಅವ್ರ ಬಗ್ಗೆ ನಾವು ಕೇಳಿರ್ತೀವಿ. ಸರ್ he said law must be stable but it shall not be stand still ಅಂತ. ಸರ್, ಲಾ ಸ್ಟೇಬಲ್ ಆಗಿರ್ಬೇಕು, ನಿಂತ ನೀರಾಗಬಾರ್ದು. ಕಾನೂನು ಯಾಕೆ ಅಂತ ಹೇಳಿದ್ರೆ ಹರಿಯೋ ನೀರಾಗಿರೋದ್ರಿಂದ ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವುಗಳು ಇಂಟರಾಕ್ಷನ್ ಅನ್ನ ಮಾಡ್ತಾ ಹೋಗ್ತಾ ಇರಬೇಕು. ಮತ್ತೆ ಅದೇ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಈಗ ಟ್ರಯಲ್ ಲಾಯರ್ಸ್ ಆಗಿರಬಹುದು ಅಥವಾ ಅಪೆಲೆಟ್ ಸೈಡ್ ಅಲ್ಲಿ ಪ್ರಾಕ್ಟೀಸ್ ಮಾಡುವಂತವ್ರು ಆಗಿರಬಹುದು, ಯಾರೇ ಆಗಿರ್ಲಿ, ತಮ್ಮ ಗಮನಕ್ಕೂ ಬಂದಿರುತ್ತೆ. ನಾವು ಪ್ರತಿದಿನ ಅದ್ರ ಮತ್ತೆ ನೋಡ್ತಾ ಇರ್ತೀವಿ. ನಾವು ಒಂದಲ್ಲ ಒಂದು ಸಂದರ್ಭದಲ್ಲಿ ವಿಲ್ಗೆ ಸಂಬಂಧಪಟ್ಟಂತೆ ನಾವು ಕೇಸಸ್ ಅನ್ನ ನಡೆಸ್ತಾ ಇರ್ತೀವಿ. ಅದಕ್ಕೆ ಸಂಬಂಧಿಸಿದ ಕಾನೂನುಗಳ ಬಗ್ಗೆನೂ ಚರ್ಚೆ ಮಾಡ್ತಾ ಇರ್ತೀವಿ. ಕೇಸ್ ನಡೀತಾನೆ ಇರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟು ಸಾರಿ ಕೆಲವೊಂದು ಈಗ ಏನು ಕಾನೂನು ಸಂಬಂಧಪಟ್ಟಂತ ವಿಚಾರಗಳಿರ್ತವೆ ಅವನ್ನ ನಾವು ನೋಡ್ತಾ ಇದ್ರೂ ಸಹ, ಚರ್ಚೆ ಮಾಡ್ತಾ ಇದ್ರೂ ಸಹ ಪದೇ ಪದೇ ಚರ್ಚೆ ಮಾಡ್ತಾ ಇರ್ತೀವಿ. ಯಾಕೆ ನಾನು ಈ ಪೀಠಿಕೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ನೇಹಿತರೆ, ಈ ವಿಲ್ಲಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಚರ್ಚೆಗಳನ್ನ ಮಾಡಿರ್ತೀವಿ. ಕೇಸ್ ನಡೆಸುವಾಗ ಈ ಕಾನ್ಸೆಪ್ಟ್ ಅನ್ನು ನಾವು ಉಪಯೋಗಿಸ್ಕೊಂಡಿರ್ತೀವಿ. ಅದಲ್ದಲೇನೆ ನಾವು ಬೇರೆ ಸಂದರ್ಭಗಳಲ್ಲಿ ಈ ವೆಬಿನಾರ್ ಮುಖಾಂತರ ಆಗಲಿ, ಇನ್ನೊಂದು ಮುಖಾಂತರ ಆಗಲಿ ಚರ್ಚೆ ಮಾಡುವಾಗ ಬಳಸಿರ್ತೀವಿ. ಆದ್ರೂ ಎಷ್ಟು ಸಲ ನೋಡಿದ್ರು ಮತ್ತೆ ಕಾನೂನಿಗೆ ಸಂಬಂಧಿಸಿದ ವಿಚಾರಗಳನ್ನ ನಾವು ಮತ್ತೆ ನೋಡ್ತಾನೆ ಇರ್ತೀವಿ. ಅಗತ್ಯನೂ ಇದೆ ನೋಡೋದು. ಯಾಕೆ ಹಾಗಾದ್ರೆ ಒಂದು ಸಲ ನೋಡಿದ್ರೆ ಅರ್ಥ ಆಗಿದ್ರೆ ಸಾಕಾಗಲ್ವ ನಮ್ಗೆ? ಮತ್ತೆ ಯಾತಕ್ಕೆ ಅದನ್ನೇ ನೋಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ಲಾ ಈಸ್ ನಾಟ್ ದ ಸ್ಟಾಗ್ನೆಂಟ್ ವಾಟರ್. ಹಾಗಾಗಿ ಸರ್, ನಾನು ಪ್ರತಿ ಸಲ ನಾವು ಈ ಕಾನೂನಿಗೆ ಸಂಬಂಧಪಟ್ಟಂತ ವಿಚಾರನ ಹೇಳ್ತಾ ಹೋದ್ರೆ ಪ್ರತಿ ಸಲ ಕೇಸ್ ನಡ್ಸಕ್ ಹೋದಾಗ್ಲೂ ಮತ್ತೊಂದ್ಸಲ ಪ್ರೊವಿಷನ್ ಅನ್ನು ಓದ್ತೀವಿ, ಅದಕ್ಕೆ ಸಂಬಂಧಪಟ್ಟ ಜಡ್ಜ್ಮೆಂಟ್ ಓದ್ತೀವಿ, ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ಮಾಡುವಾಗ ಯಾತಕ್ಕೆ ನಾವು ಪದೇ ಓದ್ತಾ ಇರ್ತೀವಿ ಅಂತ ಹೇಳಿದ್ರೆ, ನಾವು ಅದು ಓದಿರೋದು ನೆನಪಿಲ್ಲ ಅಂತ ಆಗ್ಲಿ ಅಥವಾ ಇನ್ನೊಂದು ಕಾರಣಕ್ಕಾಗಿ ಅಲ್ಲ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ನಮಗೆ ಅದು ಮತ್ತೆ ಹೊಸ ರೀತಿಯಲ್ಲಿ ನಾನು ಅದನ್ನೇನಾದ್ರೂ ಪ್ರೆಸೆಂಟ್ ಮಾಡಕ್ ಸಾಧ್ಯನಾ, ಇದನ್ನ ನೋಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ನಮ್ ಸೀನಿಯರ್ ಹೇಳ್ತಾ ಇದ್ರೆ ಯಾವಾಗ್ಲೂ ಒಂದೇ ಪ್ರೊವಿಷನ್ ಅನ್ನ ನೀವು 10 ಸಲ ಓದಿದ್ರೆ 10 ತರಹದಲ್ಲಿ ಅರ್ಥ ಆಗುತ್ತೆ ನಿನಗೆ ಅಂತ ಹೇಳಿದ್ರೆ ಏನ್ ಅರ್ಥ ಅಂದ್ರೆ, ಅದ್ರ ಅರ್ಥ ಬದಲಾವಣೆ ಆಯ್ತು ಅಂತ ಅಲ್ಲ, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಬದಲಾವಣೆ ಆಯ್ತು ಅಂತ. ಅದಕ್ಕೆ ಸ್ನೇಹಿತರೆ, ಇವತ್ತು ವಿಲ್ಲಿಗೆ ಸಂಬಂಧಪಟ್ಟಂತೆ ನಾನು ನನ್ನ ಅನಿಸಿಕೆಗಳನ್ನ ತಮ್ಮ ಮುಂದೆ ಇಡ್ತೀನಿ. ನಾನು ಅರ್ಥೈಸ್ಕೊಂಡಿರೋದನ್ನ ತಮ್ಮ ಮುಂದೆ ಇಡ್ತೀನಿ. ನಿಮಗಳಿಗೆ ನಾನು ಅರ್ಥೈಸ್ಕೊಂಡಿರೋದನ್ನು ಹೌದು ಸರಿ ಅಂತ ಅನಿಸಿದ್ರೆ ನನಗೆ ಅಡ್ವಾಂಟೇಜ್ ಏನಂದ್ರೆ, ಇಟ್ ವಿಲ್ ಸ್ಟ್ರೆಂಥನ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಸಪೋಸ್ ಇಲ್ಲ, ಈ ಅರ್ಥೈಸ್ಕೊಂಡಿರೋದನ್ನ ಇಲ್ಲ ಈ ರೀತಿ ಅರ್ಥೈಸ್ಕೋಬೇಕಾಗಿತ್ತು ಅಂತ ಅದಕ್ಕೆ ಬೇರೆ ರೀತಿ ಪ್ರಶ್ನೆ ಮಾಡೋದಾದ್ರೆ ಅದು ನನಗೇನೆ ಅಡ್ವಾಂಟೇಜ್. ಅದು ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ಲೈಕ್ ಬೆನಿಫಿಷಿಯರಿ ಅಂಡರ್ ದ ವಿಲ್. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ರೆಂಥನ್ ಮಾಡಿದ್ರು ಸರಿ, ಅಥವಾ ನಾನು ಹೇಳೋದನ್ನ ನಾನು ಕರೆಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆದ್ರೂ ಸರಿ. ಸ್ನೇಹಿತರೆ, ಇದನ್ನ ಹೇಳ್ತಾ ಇರ್ಬೇಕಾದ್ರೆ ಈಗ ವಿಲ್ಲಿಗೆ ಸಂಬಂಧಪಟ್ಟಂತ ವಿಚಾರಗಳು ಬಂದಾಗ, ಸರ್, ಯಾವುದೇ ಒಂದು ಲಾಯರ್ಸ್ ಆಗಿ ನಾವು ನೋಡಿದಾಗ ನಮ್ಮ ಆಲೋಚನೆಗಳು ಎಲ್ಲದನ್ನೂ ಸಹ ಈ ಕಾನೂನನ್ನ
ನ್ಯಾಯಾಲಯಗಳು ಯಾವ ರೀತಿ ಅರ್ಥೈಸ್ಕೊಂಡಿದೆ, ಇದರಿಂದ ನಮ್ಮ ಕಕ್ಷಿದಾರರಿಗೆ ನಾವು ಏನು ಬೆನಿಫಿಟ್ ಕೊಡಿಸ್ತೀವಿ, ಆಮೇಲೆ ಈ ಕಾನೂನನ್ನು ಉಪಯೋಗಿಸಿಕೊಂಡು ಸಂಬಂಧಪಟ್ಟಂತ ದಾಖಲೆನ ನಾನು ನ್ಯಾಯಾಲಯದ ಮುಂದೆ ರುಜುವಾತು ಹೇಗೆ ಪಡಿಸ್ತೀನಿ. ಎಷ್ಟೋ ಸಂದರ್ಭಗಳಲ್ಲಿ ತಮ್ಮ ಗಮನಕ್ಕೆ ಬಂದಿರುತ್ತೆ, ನಾವು ಕೋರ್ಟಲ್ಲಿ ಆರ್ಗ್ಯುಮೆಂಟ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಒಂದು ಜಡ್ಜ್ಮೆಂಟ್ ಮೇಲೆ ರಿಲೈ ಆಗ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಒಂದು ಆ ಪ್ರಿನ್ಸಿಪಲ್ ಏನಿರುತ್ತೆ, ಪ್ರಪೋಸಿಷನ್ ಆಫ್ ಲಾ ಏನಿರುತ್ತೆ, ಅದನ್ನ ನಾವು ಕೋರ್ಟ್ ಮುಂದೆ ಹೇಳ್ತಾ ಇರ್ತೀವಿ. ಆ ಪ್ರಪೋಸಿಷನ್ ಆಫ್ ಲಾನ ರೀಚ್ ಆಗ್ಬೇಕಾದ್ರೆ ಕೋರ್ಟು ಏನು ಎಕ್ಸರ್ಸೈಸ್ ಮಾಡಿದೆ ಅಂದ್ರೆ, ಯಾವ ಯಾವ ಅಂಶಗಳನ್ನ ಅಲ್ಲಿ ಹೇಳಿದೆ, ಯಾವ ಕಾರಣಕ್ಕೆ ಅದು ರೀಚ್ ಆಗಿದೆ ಆ ಕನ್ಕ್ಲೂಷನ್ಗೆ ಅಂತ ನಾವು ಬರ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಬರೋದಕ್ಕೆ ಮುಂಚೆನೆ ನಾವು ಅದನ್ನ ನೋಡಕ್ಕೆ ಹೋಗಲ್ಲ. ಯಾಕಂದ್ರೆ ನಮಗೆ ಅದ್ರ ಅಗತ್ಯ ಇಲ್ಲ. ನಮಗೆ ಬೇಕಾಗಿರುವಂತದ್ದು ವಾಟ್ ಈಸ್ ದ ಪ್ರಪೋಸಿಷನ್ ಆಫ್ ಲಾ, ಲೆಟ್ ಮಿ ಪ್ರೆಸೆಂಟ್ ಇಟ್ ಬಿಫೋರ್ ದ ಕೋರ್ಟ್. ಆದ್ರೆ ಅದು ಆರ್ಗ್ಯುಮೆಂಟ್ಸ್ ಮಾಡುವಾಗ ಪ್ರಪೋಸಿಷನ್ ಆಫ್ ಲಾನ ಹೇಳುವಂಥದ್ದು ನಿಜ. ಆದ್ರೆ ಅದನ್ನ ಅರ್ಥೈಸ್ಕೋಬೇಕಾದ್ರೆ ನನಗೆ ಬೇಸಿಕ್ ಜೂರಿಸ್ಪ್ರುಡೆನ್ಸ್, ಆ ಕಾನೂನಿಗೆ ಸಂಬಂಧಪಟ್ಟಂತದ್ದು ಬೇಕಾಗುತ್ತೆ. ಆ ಬೇಸಿಕ್ ಜೂರಿಸ್ಪ್ರುಡೆನ್ಸ್ಗೆ ಹೋದ್ರೆ, ನಾವು ವಿಲ್ಲಿಗೆ ಸಂಬಂಧಪಟ್ಟಂತೆ ಹೋದ್ರೆ, ಹಾಗಾದ್ರೆ ನಾನು ಯಾವ ವಿಚಾರಗಳನ್ನ ವಿಲ್ಲಿಗೆ ಸಂಬಂಧಪಟ್ಟಂತೆ ನಾನು ಅರ್ಥೈಸ್ಕೋಬೇಕು, ಯಾವ್ದಕ್ಕೆ ಅದ್ರ ಮೂಲನ ನಾನು ಎಲ್ಲಿ ಹುಡುಕ್ತಾ ಹೋಗ್ಬೇಕು? ಹಾಗೆ ಬಂದರೆ ಮೊದಲ ವಿಚಾರ, ಸರ್ ವಿಲ್ ಅಂದ್ರೆ ಏನು? ಆ ಒಂದು ದಾಖಲಾತಿ, ಆ ದಾಖಲೆ ಹೇಗೆ ತಯಾರಾಗುತ್ತೆ, ತಯಾರು ಮಾಡುವಂತ ವಿಚಾರ ಹೇಗೆ, ಅದರಲ್ಲೇನಾದ್ರೂ ಕಾನೂನು ಚೌಕಟ್ಟನ್ನು ಬಳಸೇ ನಾನು ವಿಲ್ಲನ್ನ ತಯಾರು ಮಾಡಬೇಕಾ, ಅಥವಾ ನಾನು ಆ ಬಿಲ್ಲನ್ನ ನನಗೆ ಬೇಕಾದ ರೀತಿಯಲ್ಲಿ ಬರೆದು ಕೊಡ್ಬೇಕಾ? ಬರೆದು ಕೊಟ್ಟ ಮೇಲೆ ಆ ದಾಖಲೆ ತಯಾರಾದ ಮೇಲೆ ಅದರ ಆಗು ಹೋಗುಗಳ ವಿಚಾರಕ್ಕೆ ಬಂದ್ರೆ ಪ್ರಶ್ನೆ ಶುರುವಾಗದೇನೆ ವಿಲ್ಲನ್ನ ಬರೆದಿರೋಂಥವನು, ಟೆಸ್ಟೇಟರ್ ಬರೆದಿರೋಂಥವನು ಎಲ್ಲಿವರೆಗೂ ವಿಲ್ ಇಟ್ಟಿರ್ತಾನೆ, ಅವನು ಬದುಕಿರೋವರೆಗೂ ಅದ್ರ ಕಡೆಗೆ ಯಾರು ಹೋಗಲ್ಲ. ಅವನು ಬರೋದನ್ನ ಎಲ್ಲಿ ಅಂತ ಹೇಳಿದ್ರೆ, ಅವನ ಸತ್ತ ನಂತರನೇ ವಿಲ್ ಜಾರಿಗೆ ಬರೋದ್ರಿಂದ ಆಗ ಶುರುವಾಗುತ್ತೆ ಅದ್ರದ್ದು. ಅದು ಮತ್ತೆ ಎಲ್ಲಿಂದ ಶುರುವಾಗಂತ ವಿಚಾರ ಅದು, ಮತ್ತೆ ಯಾರ ಕಸ್ಟಡಿನಲ್ಲಿ ಇದೆ ಅದು? ನಾವೇನು ಪ್ರೊಪೌಂಡರ್ ಆಫ್ ದ ವಿಲ್ ಅಂತ ಕರಿತಾ ಹೋಗ್ತೀವಿ, ಅವರು ಯಾರ ಕಸ್ಟಡಿನಲ್ಲಿ ವಿಲ್ ಇದೆ, ಅವನಿಗೆ ಹೇಗೆ ಬಂತು ಕಸ್ಟಡಿ, ಮತ್ತೆ ಅದನ್ನ ಎಲ್ಲಿ ಕೊಟ್ಟಿದ್ದಾನೆ ಅವನು ಕೋರ್ಟ್ ಮುಂದೆ, ಯಾರು ಕೊಡ್ತಾರೆ, ಯಾವ ಪ್ರೊಸೀಡಿಂಗ್ಸ್ ಅಲ್ಲಿ ಕೊಡ್ತಾರೆ, ಕೊಟ್ಟ ಮೇಲೆ ಅದನ್ನ ಪ್ರೂಫ್ ಏನು, ಪ್ರೂಫ್ ಅಂದ್ರೆ ಏನು, ಅದರದ್ದು ವಿಲ್ಲಿನ ಪ್ರೂಫ್ ಅಂದ್ರೆ ಏನು, ವಿಲ್ಲನ್ನ ಅರ್ಥೈಸ್ಕೋಬೇಕಾಗಿರೋದು ಹೇಗೆ, ಇದೆಲ್ಲಾ ವಿಚಾರಗಳ ಬಂದಾಗ ಸ್ನೇಹಿತರೆ ನಾವು ನೋಡ್ಬೇಕಾಗಿರೋಂಥದ್ದು ಎರಡು ರೀತಿನಲ್ಲಿ ನೋಡೋಣ. ಮೊದಲನೇದು ಮೇಕಿಂಗ್ ಆಫ್ ದ ವಿಲ್ ನೋಡೋಣ, ಎರಡನೇದು ಪ್ರೂಫ್ ಆಫ್ ದ ವಿಲ್ ನೋಡೋಣ. ಎರಡೂ ಸಹ ಟೂ ಡಿಫರೆಂಟ್ ಡೈಮೆನ್ಷನ್ಸ್, ಟೂ ಡಿಫರೆಂಟ್ ಕಾನ್ಸೆಪ್ಟ್ಸ್. ಯಾಕೆ ಅಂತ ಹೇಳಿದ್ರೆ, ನಾವು ಎವಿಡೆನ್ಸ್ ಅಂತ ಹೋದಾಗ, ಕೋರ್ಟ್ ಮುಂದೆ ನಾವು ಎವಿಡೆನ್ಸ್ ಅನ್ನ ಕೊಟ್ಟಾಗ ಕೆಲವೊಂದು ವಿಚಾರಗಳು ಬರುತ್ತೆ. ಅಲ್ಲಿ ನಾನು ಒಂದು ವಿಲ್ ಅನ್ನ ಕೋರ್ಟ್ ಮುಂದೆ ಕೊಟ್ಟಿದ್ದೀನಿ, ಪ್ರೂವ್ ಮಾಡ್ತೀನಿ. ನೋ, ವಾಟ್ ಡಸ್ ಇಟ್ ಮೀನ್? ಹೌ ಆರ್ ಯು ಗೋಯಿಂಗ್ ಟು ಪ್ರೂವ್ ದ ವಿಲ್? ನಾವೊಂದು ಬ್ರಾಡರ್ ಸೆನ್ಸ್ ಅಲ್ಲಿ ನೋಡಿದ್ರೆ, ನಾನು ಒಂದು ಡಾಕ್ಯುಮೆಂಟ್ ಅನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀನಿ. ಪ್ರೊಡಕ್ಷನ್ ಆಫ್ ಎ ಡಾಕ್ಯುಮೆಂಟ್, ಕನ್ಸಿಡರೇಷನ್ ಆಫ್ ಎ ಡಾಕ್ಯುಮೆಂಟ್, ಅಪ್ರಿಸಿಯೇಷನ್ ಆಫ್ ಎ ಡಾಕ್ಯುಮೆಂಟ್, ಇದೆಲ್ಲ ಡಿಫರೆಂಟ್ ಕಾನ್ಸೆಪ್ಟ್ಸ್. ಅದರಿಂದ ನಾವು ನೋಡ್ಬೇಕಾಗಿರುವಂತ ವಿಚಾರ ಒಂದು, ಈಗ ಯಾತಕ್ಕೆ ನಾವು ವಿಲ್ಲು ಮತ್ತೆ ಬೇರೆ ದಾಖಲಾತಿಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡಬೇಕು? ಸರ್, ಇಫ್ ಯು ಲುಕ್ ಟು ದ ವಿಲ್, compare the document with other documents, there are altogether different circumstances, not only in respect of making of the will, also in respect of production, proof and appreciation, consideration of this particular document in accordance with law. Now, why? What is the difference between the two? ನೀವು ಅದನ್ನ ನೋಡೋದಾದ್ರೆ ಸ್ನೇಹಿತರೆ, ಮೊದಲು ನೋಡೋದಾದ್ರೆ ನಾವು ಈಗ ವಿಲ್, ಆ ಮೇಕಿಂಗ್ ಆಫ್ ದ ವಿಲ್ ಇದೆಯಲ್ಲ, ತಯಾರು ಮಾಡುವಂತ ಆ ಪ್ರೋಸೆಸ್ ಇದೆಯಲ್ಲ, ಬೇರೆ ದಾಖಲಾತಿಗಳಿಗೂ ವಿಲ್ ದಾಖಲಾತಿಗೂ ವ್ಯತ್ಯಾಸ ಇದೆ. ಸರ್, ನಾವು ವಿಲ್ ಅನ್ನ ನೋಡ್ತಾ ಹೋದಾಗ, ನಾನು ಮೇಕಿಂಗ್ ಅಂತ ವಿಚಾರ ಹೇಳಿದ್ನಲ್ಲ, ಈಗ ವಿಲ್ ಅನ್ನೋ ಕಾನ್ಸೆಪ್ಟ್ ಶುರುವಾಗಿರೋದು ಎಲ್ಲಿಂದ ಶುರುವಾಗಿದೆ? ಅದು ನಮ್ಮಲ್ಲಿ ಏನ್ಷಿಯಂಟ್ ಇಂಡಿಯಾದಲ್ಲಿ ವಿಲ್ ಕಾನ್ಸೆಪ್ಟ್ ನಮಗೆ ಸಿಗ್ತಾ ಇತ್ತಾ? ಹೇಳಿರಬಹುದು.
ಓವರಲ್ ಆಗಿ ಹೇಳಿರಬಹುದು, ಅದನ್ನ ಬೇರೆಯವರು ಗಮನಿಸಿರಬಹುದು, ಬರ್ದಿರಬಹುದು, ಫಾಲೋ ಮಾಡಿರಬಹುದು. ಹೌದು, ಇಂಥವ್ರು ಹೇಳಿದಾರೆ, ಅವ್ರು ಹೇಳಿದನ್ನ ನಾನು ಫಾಲೋ ಮಾಡ್ತೀನಿ ಅಂತ ಮಾಡ್ಕೊಂಡು ಹೋಗಿರೋಂಥದ್ದು ಇರಬಹುದು. ಹಾಗಾದ್ರೆ ಮೊಹಮ್ಮಡನ್ ಲಾ ನಲ್ಲಿ ನೀವು ನೋಡಿದ್ರೆ ವಿಲ್ ಬಗ್ಗೆ ಕಾನ್ಸೆಪ್ಟ್ಸ್ ಇದೆಯಾ ಅಂತ ಹೇಳಿದ್ರೆ, ನೀವು ಏನ್ಷಿಯಂಟ್ ಮೊಹಮ್ಮಡನ್ ಲಾ ನೋಡಿದ್ರೆ ಕುರಾನಿಕ್ ಬೇಸ್ಡ್ ಇರೋದ್ರಿಂದ ಮೊಹಮ್ಮಡನ್ ಲಾ ನಲ್ಲೂ ಸಹ ಕುರಾನ್ ಅನ್ನ ಬೇಸ್ ಮಾಡಿ ಹೇಳ್ತಾರೆ, ಒಂದು ಪ್ರಾಕ್ಟೀಸ್ ಇದೆ, he can make a will. ಆಲ್ ರೈಟ್. ಹಾಗಾದ್ರೆ ನಮಗೆ ದಾಖಲೆಗಳು ಸಿಗೋದು ಎಲ್ಲಿಂದ ವಿಲ್ಗೆ ಸಂಬಂಧಪಟ್ಟಂತೆ? ಈಗ ನಾವು ಆಬ್ವಿಯಸ್ಲಿ ನಾವು ವಾಟ್ ಆರ್ ದ ಲಾಸ್ ರಿಲೇಟಿಂಗ್ ಟು ವಿಲ್ ಅಂತ ಇವತ್ತಿಗೆ ನೋಡಿದ್ರೆ ನಾವು ಇಮಿಡಿಯೇಟ್ ನಮಗೆ ಬರುವಂತದ್ದು ಆಲೋಚನೆ ಬರುವಂತದ್ದು ಒಂದು ಪ್ರೂಫ್ ಆಫ್ ವಿಲ್ ಆಗ್ಬೇಕು ಅಂತ ಹೇಳಿದ್ರೆ ಕೋರ್ಟ್ ಮುಂದೆ ಮೊದಲನೇದು ಸೆಕ್ಷನ್ 63 ಆಫ್ ಇಂಡಿಯನ್ ಸಕ್ಸೆಷನ್ ಆಕ್ಟ್. ಸೆಕೆಂಡ್ ಥಿಂಗ್, ಸೆಕ್ಷನ್ 68 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಅಂಡ್ another important aspect is ಇವೆರಡನ್ನು ನೋಡಿದಾಗ ನಾವು ಮೆಜಾರಿಟಿ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಇದೆರಡೇ ಪ್ರಾವಿಷನ್ ಅನ್ನು ನಾವು ನೋಡುವಂಥದ್ದು. ವಾಟ್ ಸೆಕ್ಷನ್ 63 says, ವಾಟ್ ಸೆಕ್ಷನ್ 68 says. ಸರ್, ನಾವು ಇದೆರಡನ್ನು ನೋಡ್ತಾ ಹೋದರೆ ಮೊದಲನೇದಕ್ಕೆ ಬಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಕಾನೂನುಗಳಲ್ಲಿ ನೋಡ್ತಾ ಹೋದ್ರೆ, ಸರ್ ನೀವು ವಿಲ್ ಅನ್ನ ನೋಡಿ. ಈಗ ನಮಗೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಏನ್ ಇದೆಯಲ್ಲ, ನಮಗೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಬಂದಿದ್ದೇನೆ 1925. ಹಾಗಾದ್ರೆ 1925 ಗಿಂತ ಮುಂಚೆ ಈಗ ವಿಲ್ಗೆ ಸಂಬಂಧಪಟ್ಟಂತೆ ಎಲ್ಲೂ ಕಾನೂನಿನ ಚೌಕಟ್ಟು ಇರ್ಲಿಲ್ವಾ? ಇತ್ತು. ಸರ್, ನಾವು ಬೇಕೋ ಬೇಡವೋ, ನಾವೆಲ್ಲರೂ ವಿ ಆರ್ ಆಲ್ ಇನ್ಫ್ಲೂಯೆನ್ಸ್ಡ್ ಬೈ ದ ಇಂಗ್ಲಿಷ್ ಲಾ. ಎಲ್ಲದಕ್ಕೂ ನಾವು ಇಂಗ್ಲಿಷ್ ಲಾನ ಬೇಸ್ ಮಾಡ್ಕೊಂಡಿದ್ದೀವಿ. ಸರ್, ಇನ್ಫ್ಲೂಯೆನ್ಸ್ ಆಗಿದೆ ನಮ್ಮ ಮೇಲೆ, ಇದ್ದೇ ಇದೆ. ಅದು ಆ ಇನ್ಫ್ಲೂಯೆನ್ಸ್ ಇಲ್ದಲ್ಲ ಇಲ್ವೇ ಇಲ್ಲ. ಎಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಅಂತ ಹೇಳಿದ್ರೆ, ಏನು ಇಂಗ್ಲಿಷ್ ಲಾ ರಿಲೇಟಿಂಗ್ ಟು ವಿಲ್ ಇತ್ತು, ದ ಸೇಮ್ ಲಾಸ್, ಸೇಮ್ ಪ್ರೊಸೀಜರ್ಸ್ ಇನ್ ಸರ್ಟನ್ ಆಸ್ಪೆಕ್ಟ್ಸ್. Of course, there might have come across about certain modifications which are suitable to Indian law. English law ne ide. ನಾವು ಇಂಗ್ಲಿಷ್ ಲಾನೇ ಫಾರ್ಮ್ ಮಾಡಿದೀವಿ, ಇಂಗ್ಲಿಷ್ ಲಾನೇ ಫಾಲೋ ಮಾಡಿದೀವಿ, ಬೇಕೋ ಬೇಡವೋ ನಾವು ಫಾಲೋ ಮಾಡಿದೀವಿ. ಹಾಗಾದ್ರೆ ನಮಗೆ ಕೋಡಿಫೈಡ್ ಲಾಸ್ ಅಲ್ಲಿ ಸಿಗುವಂತದ್ದು, ಇಂಗ್ಲಿಷ್ ಲಾ ನಲ್ಲಿ ಕೋಡಿಫೈಡ್ ಲಾ ಸಿಗುವಂತದ್ದು ನಮಗೆ ಮೊದಲನೇದಾಗಿ ನಮಗೆ UK ವಿಲ್ಸ್ ಆಕ್ಟ್ ಇದೆ 1838. ಯಾಕೆ ನಾನು 1838 UK ವಿಲ್ಸ್ ಆಕ್ಟ್ ರೆಫರೆನ್ಸ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೇಕಿಂಗ್ ಆಫ್ ದ ವಿಲ್ ಇದೆಯಲ್ಲ, ರೈಟಿಂಗ್, ಸೈನಿಂಗ್ ಬೈ ದ ಟೆಸ್ಟೇಟರ್, ಸಿಗ್ನೇಚರ್ ಬೈ ದ ಅಟೆಸ್ಟಿಂಗ್ ವಿಟ್ನೆಸಸ್, ಇದಿಷ್ಟು ವಿಚಾರಗಳು ನಿಮಗೆ UK ವಿಲ್ಸ್ ಆಕ್ಟ್ ಕೆಳಗಡೆ ಸಿಗುತ್ತೆ. ಯು ಕ್ಯಾನ್ ಸಿ ದಟ್ UK ವಿಲ್ಸ್ ಆಕ್ಟ್ ಅಲ್ಲಿ ವಿಲ್ ರೆಫರೆನ್ಸ್ ಇದೆ, ಹೌ ಟು ಮೇಕ್ ದ ವಿಲ್ ಅನ್ನೋದಿದೆ. ದ ಸೇಮ್ ಪ್ರಾವಿಷನ್ಸ್ ಕ್ಯಾನ್ ಬಿ ಅಪ್ಲಿಕಬಲ್ ಅಂಡರ್ ದಿ ಇಂಡಿಯನ್ ಸಕ್ಸೆಷನ್ ಆಕ್ಟ್. ಹಾಗಾದ್ರೆ ಬಿಫೋರ್ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಇಂಡಿಯಾದಲ್ಲಿ ವಾಟ್ ವರ್ ದ ಕೋಡಿಫೈಡ್ ಲಾಸ್ ಅಂತ ಹೇಳಿದ್ರೆ, ದೇರ್ ವರ್ ನಂಬರ್ ಆಫ್ ಕೋಡಿಫೈಡ್ ಲಾಸ್ ಪರ್ಟೈನಿಂಗ್ ಟು ದ ವಿಲ್. ಸೊ how many, what are those? If you can have a look into it, as far as Hindu code is concerned, sir, you can see Hindu Wills Act 1878, Hindu Wills Act 1870. I'm sorry, it's not 78, 1870. Hindu Wills Code was there, Hindu Wills Act was there. Then the authors or the jurist says, subsequently, you please look back to the history in India while framing the laws, including the constitution and other laws. So there were number of committees. As far as Hindu code was concerned, Hindu Wills Act was there. Subsequently, in the year 1914, please keep it in your mind, 1914, there was a committee constituted under the chairmanship of B.N. Rao, who was the member of the constituent, making the constitution, committee of making the constitution. That code was made in the year 1914. Subsequently, in the year 1944, it was revised. And subsequently, it was presented before the parliament in the name of Hindu Succession Act. Sir, Hindu Succession Act was not the code which was suddenly came into force.
The thought process started from 1870 onwards. Now, why I am referring these aspects? If you look to Hindu Wills Act, if you look to UK Wills Act, or if you look to Hindu Succession Act, if you can have a look into Indian Succession Act, there is a reference in respect of the will. Apart from this, there were other laws relating to will, more particularly which was applicable to the Madras province, which was applicable to the Bombay province, and also Travancore province. And please don't forget, we are all under the impression that as far as Muslim law is concerned, it was uncodified law. It was only the personal law. So there was a codified law pertaining to the bequest of the property by the Muslims, which was applicable to the where the Shariat law was applicable. Why I am referring all these aspects ಅಂತ ಹೇಳಿದ್ರೆ ಸ್ನೇಹಿತರೆ, ಒಂದೇ ಉದ್ದೇಶ, ವಿಲ್ ಅನ್ನೋ ಕಾನ್ಸೆಪ್ಟ್ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಬಂದ ಮೇಲೆ ಅಷ್ಟೇ ಬಂದಿರೋದಲ್ಲ. ಹಿಂದೂ ಲಾನಲ್ಲೂ ವಿಲ್ ಕಾನ್ಸೆಪ್ಟ್ ಇದೆ, ಮೊಹಮ್ಮದನ್ ಲಾನಲ್ಲೂ ವಿಲ್ ಕಾನ್ಸೆಪ್ಟ್ ಇದೆ. ಆಮೇಲೆ ಇನ್ ಜನರಲ್ ಸಕ್ಸೆಷನ್ ಅಲ್ಲಿ ದಿ ವಿಲ್ ಕಾನ್ಸೆಪ್ಟ್ ಇದೆ. ಡೋಂಟ್ ಫರ್ಗೆಟ್, ಕ್ರಿಶ್ಚಿಯನ್ಸ್, ಇಂಡಿಯನ್ ಕ್ರಿಶ್ಚಿಯನ್ಸ್ಗೆ ಅಪ್ಲಿಕಬಲ್ ಆಗುವಂತ ಲಾ ವಿಲ್ ಕಾನ್ಸೆಪ್ಟ್ ಕೂಡ ಇತ್ತು. ಬಟ್ ಒನ್ ಸಿಮಿಲಾರಿಟಿ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ, ಯಾಕೆ ನಾನು ವಿಲ್ ಡಿಫರೆಂಟ್ ಡಾಕ್ಯುಮೆಂಟ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಸರ್ ವಿಲ್ ಅನ್ನ ಡ್ರಾಫ್ಟ್ ಮಾಡೋದಕ್ಕೂ ಬೇರೆ ಡಾಕ್ಯುಮೆಂಟ್ ಅನ್ನ ಡ್ರಾಫ್ಟ್ ಮಾಡೋದಕ್ಕೂ, ಅದು ಲಾಯರ್ ಆದ್ರೂ ಮಾಡಿರ್ಲಿ, ಡ್ರಾಫ್ಟ್ ಮೆನ್ ಆದ್ರೂ ಮಾಡಿರ್ಲಿ, ಹೂ ಎವರ್ ಮೈಟ್ ಬಿ ದ ಸ್ಕ್ರೈಬ್, ಬಹಳ ವ್ಯತ್ಯಾಸಗಳಿದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸರ್ ನೀವು ಬೇರೆ ಡಾಕ್ಯುಮೆಂಟ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಮಾಡಿದಂತ ಪ್ರೊಸೀಜರ್ ಅನ್ನ ಎಷ್ಟು ಕೇಸ್ಗಳಲ್ಲಿ ನಾವು ಕೇಳ್ತೀವಿ. ಯಾವ ಪ್ರೊಸೀಜರ್ ಫಾಲೋ ಮಾಡಿದ್ರಿ ನೀವು ಒಂದು ಅಗ್ರಿಮೆಂಟ್ ಅನ್ನ ಪ್ರಿಪೇರ್ ಮಾಡಕ್ಕೆ, ಪಾರ್ಟಿಷನ್ ಡೀಡ್ ಅನ್ನ ಪ್ರಿಪೇರ್ ಮಾಡಕ್ಕೆ, ಅಥವಾ ನಾವು ಬೇರೆ ಏನೇ ಡಾಕ್ಯುಮೆಂಟ್ ಅನ್ನ ನಾವು ಪ್ರಶ್ನೆ ಮಾಡಲ್ಲ. ವಿಲ್ ಡಾಕ್ಯುಮೆಂಟ್ ಗೆ ಮಾತ್ರ ಸಂಬಂಧಪಟ್ಟಂತೆ ನಾವು ಟ್ರಯಲ್ ನಡೆಸುವಾಗಲಿ, ಅಪೀಲ್ ಅಲ್ಲಾಗ್ಲಿ, ಟ್ರಯಲ್ ಅಲ್ಲಿ ಮೋರ್ ಪರ್ಟಿಕ್ಯುಲರ್ಲಿ ನೀವು ಗಮನಿಸಿರ್ತೀರಿ, ಈ ಪ್ರಶ್ನೆಗಳು ಬಂದೇ ಬರುತ್ತೆ. ನಿಮಗೆ ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ರು, ರೈಟಿಂಗ್ ಅಲ್ಲಿ ಕೊಟ್ರ, ಅಥವಾ ನೀವು ಬರ್ದಿಟ್ಕೊಂಡಿದ್ದೀರಾ ಡ್ರಾಫ್ಟ್, ಅದೇನಾದ್ರೂ ಡ್ರಾಫ್ಟ್ ಮಾಡಿದ್ರಲ್ಲ ಅದಿದೆಯಾ, ಕೈನಲ್ಲಿ ಬರ್ದಿರೋಂಥದ್ದು ಇದೆಯಾ, ಈ ಪ್ರಶ್ನೆ ಕೇಳಿರ್ತೀನಿ. ಯಾಕೆ ನಾನು ಇದೊಂದು ವಿಚಾರನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಡ್ರಾಫ್ಟು ಸಹ ವಿಲ್ಲಿಗೆ ಸಂಬಂಧಪಟ್ಟಂತೆ ಉಪಯೋಗಕ್ಕೆ ಬರುತ್ತೆ. ಆ ಕಾರಣಕ್ಕೆ ನಾ ಹೇಳಿದ್ದು ವಿಲ್ಗೂ ಬೇರೆ ಡಾಕ್ಯುಮೆಂಟ್ಸ್ ವ್ಯತ್ಯಾಸ. ವಿಟ್ನೆಸಸ್ಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿದೆ, ಬೇರೆ ಡಾಕ್ಯುಮೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಸ್ಟಾಂಪ್ ಡ್ಯೂಟಿನಲ್ಲಿ ವ್ಯತ್ಯಾಸ ಇದೆ ಕಂಪೇರ್ ಟು ಎನಿ ಅದರ್ ಡಾಕ್ಯುಮೆಂಟ್. ಬಿಲ್ಗೆ ಮತ್ತೆ ಅದರ್ ಡಾಕ್ಯುಮೆಂಟ್ಸ್ಗೆ ಸ್ಟಾಂಪ್ ಡ್ಯೂಟಿ ಬೇಕಾಗಿಲ್ಲ. ಬಿಲ್ಗೆ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಇದೆ. ಆ ನಂತರ ನಾವು ಇಷ್ಟು ಮಾತ್ರ ಅಲ್ಲ, ಯಾರ ಕಸ್ಟಡಿಯಲ್ಲಿ ಇರಬೇಕು ಈ ಡಾಕ್ಯುಮೆಂಟ್ ಅನ್ನೋದು ಸಹ ಪ್ರಶ್ನೆ. ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾರ ಕಸ್ಟಡಿಯಲ್ಲಿ ಇದೆ ಅನ್ನೋಂಥದ್ದನ್ನೇ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ ಬಿಲ್ಲಿಗೆ ಸಂಬಂಧಪಟ್ಟಂತೆ. ಆ ನಂತರ ನಾವು ಅವ್ನು ಯಾರು ಕೋರ್ಟಿಗೆ ಕೊಡ್ತಾ ಇದ್ದಾನೆ, ಯಾವಾಗ ಕೊಡ್ತಾ ಇದ್ದಾನೆ ಅನ್ನೋದು ಮುಖ್ಯವಾಗಿರೋ ವಿಚಾರ ಆಗುತ್ತೆ. ಕೋರ್ಟಿಗೆ ಕೊಡ್ತಾರೆ ಬಿಲ್ ಅನ್ನ, ಹೌದು ಕೋರ್ಟಲ್ಲಿ ಬರುತ್ತೆ ಬಿಲ್ ಡಾಕ್ಯುಮೆಂಟ್, ತರ್ತಾರೆ ಕೋರ್ಟ್ ಮುಂದೆ. ನೆಕ್ಸ್ಟ್ ಕ್ವಶನ್, ಅದನ್ನ ಪ್ರೂವ್ ಮಾಡಕ್ ಹೋದಾಗ ಕಾನೂನಿನಲ್ಲಿ ಉದ್ಭವಿಸಂತ ಪ್ರಶ್ನೆಗಳು ಬರುತ್ತೆ. ಯಾತಕ್ಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ವಿಲ್ ಈಸ್ ಎ ಯೂನಿಕ್ ಡಾಕ್ಯುಮೆಂಟ್. ಇಟ್ ಇಸ್ ಎ ಯೂನಿಕ್ ಡಾಕ್ಯುಮೆಂಟ್. ಇದು ಬೇರೆ ಡಾಕ್ಯುಮೆಂಟ್ಸ್ ಅನ್ನು ನೋಡಿದಂಗೆ ನಾವು ಬಿಲ್ ಅನ್ನ ನೋಡಕ್ ಆಗುದಿಲ್ಲ. therefore ಯಾಕೆ ಅಂತ ಹೇಳಿದ್ರೆ, ಸರ್ ನಾವು ಒಂದು ವಿಲ್ಲಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಬಂದಾಗ ವಿಲ್ ಅನ್ನ ಯಾವಾಗ್ಲೂ ನಮ್ಗೊಂದು ಜನರಲ್ ಸೇಯಿಂಗ್ ಇರಬಹುದು, ನೀವು ಗಮನಿಸ್ತಿರ್ತೀರಿ. ಯಾರು ವಿಲ್ ಮಾಡಕ್ ಹೋಗ್ತಾರೆ ಅಂತ ಹೇಳಿದ್ರೆ, ಅವನು ವಯಸ್ಸಾಗಿರುವಂತ ವಿಲ್ ಮಾಡ್ತಾನೆ. ಓ ಏನ್ ಭಯ ಇದೆಯಾ, ಸಾಯ್ತೀನಿ ಇನ್ನು ಭಯ ಇದೆಯಾ, ಅದಕ್ಕೆ ವಿಲ್ ಮಾಡ್ತಾ ಇದೆಯಾ, ಈ ತರದ ಭಾವನೆಗಳು ಬರುತ್ತೆ. ವಿಲ್ ಮಾಡೋವಂಥದ್ದು ಯಾರು ವಯಸ್ಸಾಗಿರೋನಾಗ್ಲಿ ಸಾಯೋಂಥವನಾಗ್ಲಿ ಅದಲ್ಲ, ಅದ್ರ ಅರ್ಥ ಅದಲ್ಲ. ಈಗ ಹೂ ಕ್ಯಾನ್ ಮೇಕ್ ಎ ವಿಲ್ ಅಂತ ಪ್ರಶ್ನೆ ಬಂದಾಗ ನಾವು ವಿಲ್ಗೆ ಸಂಬಂಧಪಟ್ಟಂತೆ ಎಗೇನ್ ನಾವು ಬರ್ತೀವಿ ಸರ್. ಪ್ರಿವಿಲೇಜ್ಡ್ ವಿಲ್ಸ್ ಬರುತ್ತೆ ನಮ್ಮಲ್ಲಿ, ಅನ್ಪ್ರಿವಿಲೇಜ್ಡ್ ವಿಲ್ಸ್ ಬರುತ್ತೆ. ಅಂಡ್ ನಾನು ನಿಮ್ಗೆ ಒಂದು ವಿಚಾರ ಸ್ಪಷ್ಟಪಡಿಸ್ತೀನಿ ಸರ್, ಎಷ್ಟು ಜನಗಳು ನಾವು ಪ್ರಿವಿಲೇಜ್ಡ್ ವಿಲ್ಸ್ಗೆ ಸಂಬಂಧಪಟ್ಟಂತೆ ಕೇಸ್ ನಡೆಸಿದೀವಿ ಸರ್. ಎಲ್ಲಿ ಪ್ರಶ್ನೆ ಉದ್ಭವಿಸಿದೆ ಪ್ರಿವಿಲೇಜ್ಡ್ ವಿಲ್ಗೆ ಸಂಬಂಧಪಟ್ಟಂತೆ? ಎಲ್ಲೂ ಇಲ್ಲ. ಪ್ರಿವಿಲೇಜ್ಡ್ ವಿಲ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳೇ ಬಂದಿಲ್ಲ.
ಕಾರಣ ಏನು ಅಂತ ಹೇಳಿದ್ರೆ ಕ್ವಶನ್ ಮಾಡೋರು ಕಡಿಮೆ ಇರ್ತಾರೆ ಪ್ರಿವಿಲೇಜ್ಡ್ ವಿಲ್ಸ್ ಅನ್ನು. ನಾವೆಲ್ಲರೂ ಮೆಜಾರಿಟಿ ಆಫ್ ಅಸ್ ನಾವೆಲ್ಲರೂ ನಡೆಸಿರೋದು ಅನ್ಪ್ರಿವಿಲೇಜ್ಡ್ ವಿಲ್ಸ್. ಯಾಕೆ ಅನ್ಪ್ರಿವಿಲೇಜ್ಡ್ ವಿಲ್ಸ್ ಅನ್ನ ಡಿಸ್ಪ್ಯೂಟ್ ಬರುತ್ತೆ ಅದನ್ನ ನಡೆಸ್ತೀವಿ ಅಂತ ಹೇಳಿದ್ರೆ ಎನಿ ಅದರ್ ಪರ್ಸನ್ ಕ್ಯಾನ್ ಮೇಕ್ ಅನ್ ಅನ್ಪ್ರಿವಿಲೇಜ್ಡ್ ವಿಲ್. ಪ್ರಿವಿಲೇಜ್ಡ್ ವಿಲ್ ಅನ್ನ ಮಾಡುವಂತ ನಮಗೆಲ್ಲರಿಗೂ ಗೊತ್ತಿದೆ, ಇಂಡಿಯನ್ ಸಕ್ಸೆಷನ್ ಆಕ್ಟ್ ಕೆಳಗಡೆ ಪ್ರಿವಿಲೇಜ್ಡ್ ವಿಲ್ ಅನ್ನ ಮಾಡೋದಕ್ಕೆ ಅಧಿಕಾರ ಇರುವಂತದ್ದು ಅಥವಾ ಅವನ ಕಾನೂನು ಚೌಕಟ್ಟಲ್ಲಿ ಒಪ್ಪಬಹುದಾದಂಥದ್ದು ಅಂತ ಹೇಳಿದ್ರೆ ಯಾರು ವಾರ್ ಫೀಲ್ಡ್ ಅಲ್ಲಿ ಇರ್ತಾರೆ, ಸೈನಿಕ ಇರ್ತಾನೆ ಅಥವಾ ಮೆರಿನರ್ ಇರ್ತಾರೆ, ಅಂಥವರು ಮಾತ್ರ ಮಾಡಬಹುದಾಗಿರೋದ್ರಿಂದ ಅದರಲ್ಲಿ ಅದರಲ್ಲೂ ಯೂನಿಕ್ ಏನಿದೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳಿದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಸಾಕ್ಷಿದಾರ ಬೇಕಾಗಿಲ್ಲ ಅದಕ್ಕೆ. ಆದರೆ ಅನ್ಪ್ರಿವಿಲೇಜ್ಡ್ ವಿಲ್ಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಅನ್ಪ್ರಿವಿಲೇಜ್ಡ್ ವಿಲ್ಗೆ ಸಂಬಂಧಪಟ್ಟಂತೆ ಮಾತಾಡೋದು, ಆಮೇಲೆ ಕೇಸಸ್ ನಡೆಯೋದನ್ನು ಅನ್ಪ್ರಿವಿಲೇಜ್ಡ್ ವಿಲ್ಗೆ ಸಂಬಂಧಪಟ್ಟಂತೆ. ಯಾಕೆ ಅನ್ಪ್ರಿವಿಲೇಜ್ಡ್ ವಿಲ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದಾಗ ಮೇಕಿಂಗ್ ಆಫ್ ದ ವಿಲ್ ಇಂಪಾರ್ಟೆಂಟ್ ಆಗುತ್ತೆ. ಅವನು ಮೇಕಿಂಗ್ ಆಫ್ ದ ವಿಲ್ ಇಂಪಾರ್ಟೆಂಟ್ ಯಾತಕ್ಕಾಗುತ್ತೆ ಅಂತ ಹೇಳಿದ್ರೆ ಆ ವಿಲ್ ಮಾಡೋ ಅಂತವನ ಮನಸ್ಥಿತಿನೇ ಮುಖ್ಯವಾಗಿರೋದು. ಯಾಕೆಂದ್ರೆ ನಾವು ಡೆಫಿನೇಷನ್ ಅನ್ನ ನೋಡಿದ್ರೆ ಸರ್, ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಲ್ಲಿ ನಾವು ಡೆಫಿನೇಷನ್ ನೋಡಿದ್ರೆ ಸೆಕ್ಷನ್ 2H ಅನ್ನ ನೋಡಿದ್ರೆ ವಾಟ್ ಈಸ್ ವಿಲ್ ಅಂತ ಬಂದಾಗ ಇಂಟೆನ್ಷನ್ ಆಫ್ ದ ಟೆಸ್ಟೇಟರ್ ಟು ಗಿವ್ ಅವೇ ದ ಪ್ರಾಪರ್ಟಿ ಆಫ್ಟರ್ ಹಿಸ್ ಡೆತ್. Intention of the testator matters and the state of mind matters. Now who can make a will anta bandaga any person who is a major and who has sound state of mind can make a will. So major and who has sound state of mind and intention pertaining to the property. ಇದನ್ನ ನೋಡೋದ್ರಿಂದ ಯಾಕೆ ನಾವು ಮೇಕಿಂಗ್ ಆಫ್ ದ ವಿಲ್ ಅಲ್ಲಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಅವನ ಇಂಟೆನ್ಷನ್ ಏನಿದೆ, ಅವನು ಯಾರಿಗೆ ಕೊಡ್ಬೇಕಂತ ಇರ್ತಾನೆ ಪ್ರಾಪರ್ಟಿನ, ಇದನ್ನೇ ನಾವು ಮುಖ್ಯವಾಗಿ ನೋಡೋದ್ರಿಂದ ಆ ಸಂದರ್ಭದಿಂದ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವಾಗ್ಲೂ ಸಹ ನಾವು ವಿಲ್ಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕು ಅಂದ್ರೆ ಎಷ್ಟೋ ಜನ ನಾವು ಶುರು ಮಾಡೋದು ಅಲ್ಲಿಂದಾನೆ. ಯಾರು ಬಂದಿದ್ರು, ಇನ್ಸ್ಟ್ರಕ್ಷನ್ಸ್ ಕೊಟ್ಟವ್ರು ಯಾರು, ಅವನ ಮೆಂಟಾಲಿಟಿ ಹೇಗಿತ್ತು, ಅವನ್ ಸೌಂಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ನೋ ಇಲ್ವೋ, ಅಲ್ಲಿಂದ ಶುರುವಾಗುತ್ತೆ ಇದು. ಆ ನಂತರ ಬರವಣಿಗೆಲ್ಲ ಬರ್ದಿದ್ದಾನ, ಹಿ ಮಸ್ಟ್ ರೈಟ್ ಎ ಬಿಲ್. ಆಯ್ತು, ಇಟ್ ಶುಡ್ ಬಿ ರೆಡ್ಯೂಸ್ಡ್ ಇಂಟು ರೈಟಿಂಗ್. It should be signed by him and he must sign the will in the presence of 2 attesting witnesses, or else he must acknowledge that he has signed the will, and then the attesting witnesses must sign in the presence of the testator. Sir, ಇದು ಈ ಮುಖ್ಯವಾಗಿರುವಂತ ವಿಚಾರಗಳು ಏನಾಗ್ತದೆ, ಟೆಸ್ಟೇಟರ್ ಮನಸ್ಥಿತಿ, ಅವನ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಅವನು ಅದನ್ನ ಬರವಣಿಗೆಯಲ್ಲಿ ಬರಿಬೇಕು. ಯಾಕೆ ಅಂತ ಹೇಳಿದ್ರೆ ಓರಲ್ ವಿಲ್ಗೆ ವ್ಯಾಲಿಡಿಟಿ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಲ್ಲಾಗ್ಲಿ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಾಗ್ಲಿ ಇಲ್ಲ. ಅಫ್ಕೋರ್ಸ್ ಅಂಡರ್ ಮೊಹಮ್ಮಡನ್ ಲಾ ಓರಲ್ ವಿಲ್ ಹ್ಯಾಸ್ ಬೀನ್ ರೆಕಗ್ನೈಸ್ಡ್. Even in the absence of the witnesses, oral will is recognized under the Mohammedan law if it can be proved otherwise. Adra Indian Succession Act alli now bandre will should be in writing. It should be signed by him and it must avanu sahi testator yaru will anna baritane marana shasana kartru ಅವನು ಸಹಿ ಮಾಡಬೇಕು. ಅವನ್ ಸಹಿ ವಿಟ್ನೆಸಸ್ ಎದುರುಗಡೆನೆ ಸಹಿ ಮಾಡಬೇಕು, ಅಥವಾ ಅವನೇನಾದ್ರೂ ಮೊದಲೇ ಸಹಿ ಮಾಡಿಟ್ಟಿದ್ರೆ ಅವನ ಸಿಗ್ನೇಚರ್ ಅನ್ನು ವಿಟ್ನೆಸಸ್ ತೋರಿಸಿ ಹೇಳ್ಬೇಕಾಗುತ್ತೆ, ಅವನು ಇದು ನಂದೇ ಸಹಿ ಅಂತ ಹೇಳಿ ಆಗ ವಿಟ್ನೆಸಸ್ ಅವನ ಎದುರುಗಡೆ ಮಾಡಬೇಕಾಗುತ್ತೆ. ಇಲ್ಲಿ ವಿಟ್ನೆಸಸ್ ಸಹ ಅವನ ಎದುರುಗಡೆನೆ ಸೈನ್ ಮಾಡಬೇಕು. ಇಬ್ರು ವಿಟ್ನೆಸಸ್ ಬೇಕೇ ಬೇಕು. ಅಟೆಸ್ಟಿಂಗ್ ವಿಟ್ನೆಸ್ ಅನ್ನೋದು ಕಂಪಲ್ಸರಿ ಇರೋದ್ರಿಂದ, ಸ್ಪೆಸಿಫಿಕ್ ಪ್ರೊವಿಷನ್ ಆಫ್ ಲಾ ಇರೋದ್ರಿಂದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತ ಹೇಳಿದ್ರೆ ಇಬ್ರು ವಿಟ್ನೆಸಸ್ ಇರ್ಬೇಕಾ, ಅಟ್ ಎ ಟೈಮ್ ಇರ್ಬೇಕಾ ಅಂತ ಹೇಳಿದ್ರೆ ಲಾ ಸೇಸ್ ನಾಟ್ ನೆಸೆಸರಿ, ಒನ್ ಅಟ್ ಎ ಟೈಮು ಸಹ ಇರಬಹುದು, ಬಟ್ 2 attesting witnesses must be signed the will ಅಂತ ಬರ್ತೀವಿ ನಾವು. ಸ್ನೇಹಿತರೆ, ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ಹೂ ಕ್ಯಾನ್ ಬಿ ಅನ್ ಅಟೆಸ್ಟಿಂಗ್ ವಿಟ್ನೆಸ್?
ಎನಿಬಡಿ ಫಾರ್ ದಟ್ ಮ್ಯಾಟರ್. ಕ್ಯಾನ್ ಎ ಬೆನಿಫಿಷಿಯರಿ? ಇಲ್ಲ. ಹಾಗಾದ್ರೆ ಇಲ್ಲಿ ಒಂದು ನಾನು ಅದಕ್ಕೆ ಹೇಳಿದೆ, ಬೇರೆ ಡಾಕ್ಯುಮೆಂಟ್ಗೂ ವಿಲ್ಗೂ ವ್ಯತ್ಯಾಸ ಏನಾಗುತ್ತೆ ಅಂತ ಬಂದಾಗ, ಬೇರೆ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂತೆ ವಿಟ್ನೆಸಸ್ ಯಾರೇ ಇದ್ರೂ ಸಾಮಾನ್ಯವಾಗಿ ಡಿಸ್ಪ್ಯೂಟ್ ಮಾಡುವಂತ ವಿಚಾರ ಏನಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಆದರೆ ವಿಲ್ಗೆ ಸಂಬಂಧಪಟ್ಟಂತೆ ಬಂದಾಗ ವಿಟ್ನೆಸ್ ಯಾರು ಅನ್ನೋದು ಮುಖ್ಯವಾಗಿರೋ ವಿಚಾರ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಬೆನಿಫಿಷಿಯರಿ ಇರ್ತಾನೆ. ಬೆನಿಫಿಷಿಯರಿಗೆ ಸಂಬಂಧಪಟ್ಟಂತ ಸಂಬಂಧಿಕನೇ ಅಲ್ಲವೇ? ಎಕ್ಸ್ಕ್ಲೂಷನ್ ಆಗಿರುತ್ತಲ್ಲ, ಕೆಲವ್ರಿಗೆ ಯಾರಿಗೋ ಬಿಟ್ಟಿರ್ತಾರೆ, ಯಾರಿಗೋ ಕೊಟ್ಟಿರ್ತಾರೆ. ಆ ಅದಕ್ಕೋಸ್ಕರ ಕೆಲವು ಏನಾಗುತ್ತೆ, ವಿಟ್ನೆಸ್ ಯಾರಾಗ್ತಾರೆ? ಯಾಕೆ ಇದನ್ನ ಈ ಪ್ರಶ್ನೆನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಕೇಸಲ್ಲಿ ಇದೇ ನಡೆದದ್ದಂತ ವಿಚಾರ. ನಾನು ಯಾವ ಕೇಸು ಅದು ನಡೆದದ್ದು, ಯಾಕಂದ್ರೆ ಕೇಸ್ ಇನ್ನ ಸ್ಟಿಲ್ ಪೆಂಡಿಂಗ್ ಇರೋದ್ರಿಂದ ಹೈಕೋರ್ಟ್ ಅಲ್ಲಿ, ಬಟ್ ಟ್ರಯಲ್ ಕೋರ್ಟ್ ಫೈಂಡಿಂಗ್ ಇರೋದ್ರಿಂದ ಕಾನೂನಿಗೆ ಸಂಬಂಧಪಟ್ಟ ವಿಚಾರವನ್ನ ಅಷ್ಟೇ ಮಾತಾಡೋದ್ರಿಂದ ಏನಾಗುತ್ತೆ, ಒಬ್ಬ ವ್ಯಕ್ತಿ ವಿಲ್ ಮಾಡಬೇಕು ಅಂತ ಅಂತಾರೆ. ಆ ವಿಲ್ ಮಾಡಬೇಕು ಅನ್ನೋಂಥ ವ್ಯಕ್ತಿ ಅವ್ರ ವಕೀಲರ ಹತ್ರ ಹೋಗಿ ಹೇಳ್ತಾರೆ, ನಾನು ವಿಲ್ ಮಾಡಬೇಕು. ವಕೀಲರು ಇನ್ಸ್ಟ್ರಕ್ಷನ್ಸ್ ತಗೊಳ್ತಾರೆ. ಅವ್ರ ಸ್ನೇಹಿತರಿಗೆ ಹೇಳ್ತಾರೆ, ಇನ್ನೊಬ್ಬ ವಕೀಲರಿಗೆ ಇನ್ಸ್ಟ್ರಕ್ಷನ್ಸ್ ತಗೊಳಕ್ಕೆ. ಆ ಹೇಳಿದಂತವರು ಇನ್ನೊಬ್ಬ ವಕೀಲರು ಇನ್ಸ್ಟ್ರಕ್ಷನ್ಸ್ ತಗೊಂಡು ಪ್ರಿಪೇರ್ ಮಾಡ್ತಾರೆ ವಿಲ್ಲನ್ನ. ವಿಲ್ಲನ್ನ ಪ್ರಿಪೇರ್ ಮಾಡಿದ ಮೇಲೆ ಕೇಸ್ ನಡೀತಾ ಇದ್ದಂತ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ವಿಲ್ ಮಾಡೋದ್ರಿಂದ ವಿಲ್ ಮಾಡ್ತಾರೆ. ಲಾಯರ್ ಡಾಕ್ಯುಮೆಂಟ್ ಅನ್ನ ಪ್ರಿಪೇರ್ ಮಾಡಿದಂತವ್ರು ಸ್ಕ್ರೈಬ್ ಆಗಿ ಸಹಿ ಮಾಡ್ತಾರೆ. ಯಾವ ವಕೀಲರು ಕೇಸನ್ನ ನಡೆಸ್ತಾ ಇರ್ತಾರೋ ಅವರು ವಿಟ್ನೆಸ್ ಆಗಿ ಸಹಿ ಮಾಡ್ತಾರೆ. ಪ್ರಶ್ನೆ ಅದಲ್ಲ, ಲಾಯರ್ ವಿಟ್ನೆಸ್ ಆಗ್ಬಾರ್ದು ಅಂದ್ರೆ ಆಗಬಹುದು. ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆ ವಿಲ್ಲನ್ನ ಕೋರ್ಟ್ ಮುಂದೆ ತಂದು ಪ್ರಶ್ನೆ ಆದಾಗ ಯಾರು ಬೆನಿಫಿಷಿಯರಿ ಇರ್ತಾರೆ ಅವರ ಪರವಾಗಿ ವಿಟ್ನೆಸ್ ಆಗಿರುವಂತ ಲಾಯರೇ ಬಂದ್ಬಿಟ್ಟು ಕೋರ್ಟ್ ಮುಂದೆ ಅವ್ರ ಪರವಾಗಿ ಕೇಸನ್ನ ನಡೆಸ್ತಾರೆ. ಕೇಸ್ ನಡೆಸ್ತಾ ಇದ್ದಾಗ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಸೆಕ್ಷನ್ 68 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನೋಡಿದ್ರೆ, ಸೆಕ್ಷನ್ 63C ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅನ್ನ ನಾವು ನೋಡಿದಾಗ, ಒನ್ ಆಫ್ ದಿ ಅಟೆಸ್ಟಿಂಗ್ ವಿಟ್ನೆಸಸ್ ಮಸ್ಟ್ ಬಿ ಎಕ್ಸಾಮಿನ್. ಸ್ಕ್ರೈಬ್ ಅನ್ನ ಎಕ್ಸಾಮಿನ್ ಮಾಡಕ್ ಬರಲ್ಲ, ಬಿಕಾಸ್ ಸ್ಕ್ರೈಬ್ ಅನ್ನ ಎಕ್ಸಾಮಿನ್ ಮಾಡಿದ್ರು ಸಹ ಈ ಕೆನಾಟ್ ಬಿ ಟ್ರೀಟೆಡ್ ಆಸ್ ಎನ್ ಅಟೆಸ್ಟಿಂಗ್ ವಿಟ್ನೆಸ್. ಸ್ಕ್ರೈಬ್ ಅಟೆಸ್ಟಿಂಗ್ ವಿಟ್ನೆಸ್ ಆಗಲ್ಲ. ಆದ್ರೆ ಒಬ್ಬ ಅಟೆಸ್ಟಿಂಗ್ ವಿಟ್ನೆಸ್ ಅನ್ನ ಎಕ್ಸಾಮಿನ್ ಮಾಡಲೇಬೇಕು ಅಂತ ಬಂದಾಗ ನೆಕ್ಸ್ಟ್ ಕ್ವಶನ್ ಬರೋದು, ಆ ಲಾಯರು ವಿಲ್ಗೆ ಸಾಕ್ಷಿಯಾಗಿರ್ತಾರೆ, ಅವರೇ ಕೇಸ್ ನಡೆಸ್ತಿರ್ತಾರೆ. ವಾಟ್ ಶುಡ್ ಬಿ ದ ಸ್ಟೇಟಸ್ ಆಫ್ ದಟ್ ಲಾಯರ್? ಕ್ಯಾನ್ ಹಿ ಬಿ ಟ್ರೀಟೆಡ್ ಆಸ್ ಅ ವಿಟ್ನೆಸ್ ಓನ್ಲಿ, or can he be treated as the advocate representing the beneficiary of that will? This question has been raised before the court. Aga, so ultimately, of course, when the lawyer can also be a witness to the document, but the choice is he cannot play the dual role. ಲಾಯರ್ ವಿಟ್ನೆಸ್ ಆಗಿ ಆನಂತರ ಬಂದ್ಬಿಟ್ಟು ಬೆನಿಫಿಷಿಯರಿ ಪರವಾಗಿ ಅದೇ ವಿಲ್ ಅಲ್ಲಿ ಕೇಸ್ ನಡೆಸ್ತೀನಿ, ಆದ್ರೆ ಸಾಕ್ಷಿಯಾಗಿ ವಿಚಾರಣೆ ಮಾಡಲ್ಲ ಅನ್ನಕ್ ಬರಲ್ಲ. ಕಾನೂನು ಏನ್ ಹೇಳುತ್ತೆ, ಪ್ರೊಫೆಷನಲ್ ಎಥಿಕ್ಸ್, ಪ್ರೊಫೆಷನಲ್ ಎಟಿಕ್ವೇಟ್ ಅನ್ನ ನಾವು ನೋಡಿದ್ರು ಸಹ, ಯು ಮೇಕ್ ಎ ಚಾಯ್ಸ್, ಐದರ್ ಯು ಕಂಟಿನ್ಯೂ ಆಸ್ ಎ ವಿಟ್ನೆಸ್ ಆರ್ ಗಿವ್ ಅಪ್ ದಟ್ ಯು ಕಂಟಿನ್ಯೂ ಆಸ್ an advocate who is representing the party. ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ, ಅವರನ್ನ ಎಕ್ಸಾಮಿನೇ ಮಾಡಲ್ಲ, ವಿಟ್ನೆಸ್ ಆಗಿ ಅಟೆಸ್ಟಿಂಗ್ ವಿಟ್ನೆಸಸ್ ಅನ್ನ ಎಕ್ಸಾಮಿನ್ ಮಾಡಲ್ಲ. ಕ್ವಶನ್, ನೆಕ್ಸ್ಟ್ ಕ್ವಶನ್, what should be the fate of the will? ಸರ್, ಒಬ್ಬ ಲಾಯರ್ ಆಗಿ ನಾನು ಒಬ್ಬ ಬೆನಿಫಿಷಿಯರಿ ಪರವಾಗಿ ಆ ಬಿಲ್ ಅನ್ನು ಪ್ರೂವ್ ಮಾಡೋದಕ್ಕೋ ಡಿಸ್ಪ್ರೂವ್ ಮಾಡೋದಕ್ಕೋ ನಾನು ಕೇಸ್ ನಡೆಸ್ತೀನಿ ಅಂತ ಹೇಳಿದ್ರೆ ವಿಟ್ನೆಸಸ್ ಯಾಕೆ ಆಗ್ಬೇಕು? ಅದಕ್ಕೆ ವಿಟ್ನೆಸಸ್ ಯಾರಾಗ್ತಾರೆ ಅನ್ನೋದು ಮುಖ್ಯವಾಗಿರೋ ವಿಚಾರನೂ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಈ ವಿಟ್ನೆಸಸ್ ವಿಷಯ ಇಲ್ಲೇ ಬಂದಿರೋದ್ರಿಂದ. ಕ್ಯಾನ್ ಎ ಮೈನರ್ ಬಿ ಎ ವಿಟ್ನೆಸ್ ಟು ದ ವಿಲ್? ನಮ್ಗೆಲ್ರಿಗೂ ಗೊತ್ತಿರಂಗೆ, ನಾವು ಎಲ್ಲರೂ ಯಾರು who can enter into an agreement, who can enter into a contract, he is capable of, or who is a major, he is capable of executing the will. ಹೌದು, ಅವನು ಮೇಜರ್ ಇದ್ದಾನೆ, ಬಿಲ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇದು ವಿಟ್ನೆಸಸ್ಗೆ ಅಪ್ಲಿಕಬಿಲಿಟಿ ಇಲ್ವಾ? ವೆದರ್ ಇಟ್ ಈಸ್ a disability or not, whether a minor can be a witness,
ಇದನ್ನ ಯಾಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಟ್ನೆಸ್ ವಿಲ್ ಅನ್ನ ಮಾಡುವಾಗ ಅವನು ಮೈನರ್ ಆಗಿದ್ದ, ಆಮೇಲೆ ಮೆಜಾರಿಟಿಗೆ ಬಂದಿದ್ದಾನೆ. ಅವನು ಈಸ್ ಅನ್ ಅಟೆಸ್ಟಿಂಗ್ ವಿಟ್ನೆಸ್. ಸಾಕ್ಷಿ ಕೊಡುವಾಗ ಕೋರ್ಟ್ ಅಲ್ಲಿ ಈಸ್ ಅ ಮೇಜರ್. ಈಗ ಪ್ರಶ್ನೆ ಬರುವಂತದ್ದು, ವೆದರ್ ಕ್ಯಾನ್ ಎ ಮೈನರ್ ಬಿ ಎ ವಿಟ್ನೆಸ್ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಆಸ್ ಅ ವಿಟ್ನೆಸ್ ಹಿ ಕ್ಯಾನ್ ಬಿ ಎಕ್ಸಾಮಿನ್. ಕ್ವಶನ್ ಈಸ್ ಕ್ಯಾನ್ ಹಿ ಬಿ ಅನ್ ಅಟೆಸ್ಟಿಂಗ್ ವಿಟ್ನೆಸ್. ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಮೆಜಾರಿಟಿ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಲಾಯರ್ಸ್ ವಿಲ್ ಮಾಡೋದ್ರಿಂದ ನಾವು ವಿಟ್ನೆಸಸ್ ಯಾರಾಗಬೇಕು, ಹೂ ಕ್ಯಾನ್ ಬಿ ಅನ್ ಅಟೆಸ್ಟಿಂಗ್ ವಿಟ್ನೆಸ್, ನಮ್ ಗಮನ ಅಲ್ಲೂ ಒಂಚೂರು ಇರಬೇಕಾಗತ್ತೆ. ಆಲ್ರೈಟ್, ಇದೆಲ್ಲ ಆಗುತ್ತೆ, ನಾವೊಬ್ರು ಕಸ್ಟಡಿಲಿ ಇರುತ್ತೆ ವಿಲ್. ನಾವು ಎಲ್ಲರೂ ಕೇಸ್ ನಡೆಸುವಾಗ ಗಮನಿಸಿರ್ತೀವಿ, ಮೆಜಾರಿಟಿ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ವಿಲ್ ಅನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಾಗ ಅವನು ಪಾರ್ಟಿ ಬಂದು ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾನೆ, ಸರ್ ಮನೇಲಿ ಹುಡುಕ್ತಾ ಇದ್ದೆ ಹಳೆ ಡಾಕ್ಯುಮೆಂಟ್ ಅನ್ನ, ನನಗೆ ಈ ಡಾಕ್ಯುಮೆಂಟ್ ಸಿಕ್ತು. ಎಷ್ಟು ವರ್ಷ ಆದ್ಮೇಲೆ ವಿಲ್ ಅನ್ನ ತರ್ತಾ ಇದೀವಿ ಕೋರ್ಟ್ ಮುಂದೆ. ಆಮೇಲೆ ನನಗೆ ಎಲ್ಲಿ ಸಿಕ್ತು ವಿಲ್ ಇದು, ನನಗೆ ಹೌ ಐ ಗಾಟ್ ದ ಕಸ್ಟಡಿ ಆಫ್ ದ ವಿಲ್, ಈ ಪ್ರಶ್ನೆಗಳೆಲ್ಲ ಬರುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಬೇರೆ ಡಾಕ್ಯುಮೆಂಟ್ಗೂ ವಿಲ್ಗೂ ವ್ಯತ್ಯಾಸ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ಹೇಳ್ತೇನೆ. ಅದರಿಂದ ಈಗ ವಿಲ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಮುಂದೆ ನಾವು ಹೋದಾಗ ಉದ್ಭವಿಸುವಂತ ಪ್ರಶ್ನೆಗಳು, ಯಾರು ಡಾಕ್ಯುಮೆಂಟ್, ಅವನ ಕಸ್ಟಡಿ ಹೇಗೆ ಬಂತು, ಅವನ್ ಬೆನಿಫಿಷಿಯರಿನ ಅಲ್ವಾ, ಆಲ್ ರೈಟ್, ಪ್ರೊಡ್ಯೂಸ್ ಮಾಡ್ತಾನೆ ಕೋರ್ಟ್ ಮುಂದೆ. ನಮ್ಮೆಲ್ಲರ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ನಾನು ವಿಲ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಕೋರ್ಟ್ ಮುಂದೆ, ನಾನು ಐ ಮಸ್ಟ್ ಎಸ್ಟಾಬ್ಲಿಷ್ ಬಿಫೋರ್ ದ ಕೋರ್ಟ್ ದಟ್ ಎಸ್ ದಿಸ್ ಈಸ್ ಎಕ್ಸಿಕ್ಯೂಟೆಡ್ ಬೈ ದ ಟೆಸ್ಟೇಟರ್, ಹಿಸ್ ಇಂಟೆನ್ಷನ್, ನಾನು ಪ್ರೂವ್ ಮಾಡ್ತೀನಿ ಅಂತಾನೆ ಹೋಗ್ಬೇಕು. ನಾನು ಅದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಆಲ್ ರೈಟ್, ಆಪೋಸಿಟ್ ಸೈಡ್ ಅದಕ್ಕೋಸ್ಕರನೇ ಬರ್ತಿರ್ತಾರೆ, ಅದನ್ನ ಡಿಸ್ಪ್ರೂವ್ ಮಾಡೋದಕ್ಕೆ ಅಂತಾನೆ ಬರ್ತಿರ್ತಾರೆ ಅಂತ ಇಟ್ಕೊಂಡು. ವಿಲ್ ಡಾಕ್ಯುಮೆಂಟ್ ಗೆ ಸಂಬಂಧಪಟ್ಟಂತೆ ಪ್ರೂಫ್ ಅಂದ್ರೆ ಟು ವಾಟ್ ಎಕ್ಸ್ಟೆಂಟ್, ಎಷ್ಟರ ಮಟ್ಟಿಗೆ ಪ್ರೂವ್ ಮಾಡಬೇಕು ವಿಲ್ ಅನ್ನ, ಎಷ್ಟರ ಮಟ್ಟಿಗೆ ವಿಲ್ ಅನ್ನ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ, ವೆದರ್ ಎ ವಿಲ್ ಕ್ಯಾನ್ ಬಿ ಪ್ರೂವ್ ಬೇಸ್ಡ್ ಆನ್ ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟಿ or beyond reasonable doubt, as if it can be proved in criminal cases. One judgmental note, we cannot prove the will as if it is mathematics ತರ ಪ್ರೂವ್ ಮಾಡಕ್ಕಾಗಲ್ಲ ವಿಲ್ ಅನ್ನ. ಹೌದು, ಹಾಗಾದ್ರೆ to what extent it has to be proved? Then what is proof? A document is proved ಅಂದ್ರೆ ಏನದು? A will is, it is nothing but will ಮಾಡಿ ಕೊಟ್ಟಿದ್ದಾರೆ ಅನ್ನೋದು, it is a fact. Fact has to be proved. As far as proof of that document is concerned, you might have come across, and we have all looking into, obviously what is proved. Approved ಅನ್ನ ನೋಡ್ತೀವಿ ನಾವು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಏನ್ ಕೊಟ್ಟಿರಂತ. ನಾವು ಯಾವಾಗ್ಲೂ existence of a fact which can brought to the knowledge of the court, and the court should on examination believe that the fact is in existence. ಕೋರ್ಟ್ಗೆ ನಂಬಿಕೆ ಬರೋ ತರ ಇರಬೇಕು ಅದು, ಆ ಫ್ಯಾಕ್ಟ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ ಅಂತ. ಹಾಗಾದ್ರೆ ಆ ರೀತಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇರೋದು ಫ್ಯಾಕ್ಟ್ ಪ್ರೂವ್ ಆಗ್ಬೇಕು ಅಂತ ಹೇಳಿದ್ರೆ, ಇದು ಈಸ್ ಇಟ್, ನಾನು ಹೇಳಿದಾಗೆ ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟಿ, ನೋ ಬಿಯಾಂಡ್ ರೀಸನಬಲ್ ಡೌಟ್, ಕನ್ಕ್ಲೂಸಿವ್ ಪ್ರೂಫ್ ಇಟ್ ಇಸ್ ಇಂಪಾಸಿಬಲ್ ಎಕ್ಸೆಪ್ಟ್ ಸೆಕ್ಷನ್ 112 ಬಿಟ್ಬಿಟ್ರೆ ನಾವು ಕನ್ಕ್ಲೂಸಿವ್ ಪ್ರೂಫ್ಗೆ ಮೆಜಾರಿಟಿ ಸರ್ಕಮ್ಸ್ಟೆನ್ಸಸ್ ನಾವು ಹೋಗಲ್ಲ. ನಾವು ಮೆಜಾರಿಟಿ ಸರ್ಕಮ್ಸ್ಟೆನ್ಸಸ್ ನಾವು ವಿಲ್ಗೆ ಸಂಬಂಧಪಟ್ಟಂತೆ ಯಾವಾಗ್ಲೂ ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟಿ ಅಂತ ಅನ್ಕೊಂಡೇ ಮಾಡ್ತಾ ಇರ್ತೀವಿ. ಬಿಕಾಸ್ ಇಟ್ ಈಸ್ ಎ ಸಿವಿಲ್ ಡಿಸ್ಪ್ಯೂಟ್, ಇಟ್ ಈಸ್ ಎ ಡಾಕ್ಯುಮೆಂಟ್. ಸಿವಿಲ್ ಕೇಸ್ ಅಲ್ಲಿ ನಾವು ಪ್ರೂವ್ ಮಾಡುವಂಥದ್ದು, ವೆದರ್ ಇಟ್ ಈಸ್ ಅಂಡರ್ P&C ಆರ್ ವೆನ್ ದ ವಿಲ್ ಇಸ್ ಪ್ರೊಡ್ಯೂಸ್ಡ್ ಇನ್ ಎನಿ ಅದರ್ ಕೇಸ್, ಇದನ್ನ ಮಾಡ್ತಾ ಇರ್ತೀವಿ ನಾವು. ಆದರೆ ವಿಲ್ಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಯಾವಾಗ್ಲೂ ಒಂದು ಪ್ರಶ್ನೆ ನಾವು ಆರ್ಗ್ಯುಮೆಂಟ್ಸ್ ಮಾಡ್ಬೇಕಾದ್ರೆ ಉಪಯೋಗಿಸ್ತೀವಿ, ಅಥವಾ ಕೋರ್ಟು ನೋಡ್ತಾ ಇರುತ್ತೆ, ಅದ್ರ ಮೇಲೆ ರಿಲೇ ಆಗ್ತಾ ಇರುತ್ತೆ. ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಅನ್ನೋಂಥದ್ದು ಒಂದು ಕಾನ್ಸೆಪ್ಟ್ ವಿಲ್ ಅಲ್ಲಿ ಬರೋದು. ಮೆಜಾರಿಟಿ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಬರುವಂತದ್ದು ಎದುರುಗಡೆ ಅವರು ತಗೊಳ್ಳುವಂತ ಕಂಟೆನ್ಷನ್ ಅನ್ನ ವಿಲ್ ಈಸ್ ಅಂಡರ್ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್. ಪ್ರೂವಿಂಗ್ ದ ವಿಲ್ ಬಿಯಾಂಡ್ ರೀಸನ್, ಬಿಯಾಂಡ್ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್. Now, how to prove the will? When the document is produced before the court,
And obviously now we have to look into two important aspects. ಯಾಕಂದ್ರೆ ನಾನು ಬಿಫೋರ್ ಗೋಯಿಂಗ್ ಟು ದ ಪ್ರೂಫ್ ನಾನು ಅಗೈನ್ ನಾವು ಒಂದೇ ಒಂದು ವಿಚಾರನ ನೋಡೋಣ. ವಿಲ್ಗೆ ಡೆಫಿನೇಷನ್ ನೋಡಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ there are three different enactments where you can get the definition. One is under the Indian Succession Act, section 2H. You can also get a definition for a will or an explanation for a will under the Indian Penal Code. Again, in section 31, you please have a look into it under the Indian Penal Code. You can see that. You can also see that under the General Clauses Act, section 264, if you have a look into it, there is also a definition. All right, sir, now definitions ಅನ್ನು ನೋಡ್ತಾ ಹೋಗ್ತೀವಿ, ಓದ್ತೀವಿ, ಆಯ್ತು. ನಾವು ವಿಲ್ ಅನ್ನು ಕೋರ್ಟ್ ಮುಂದೆ ತರ್ತಾ ಇದ್ದೀನಿ. ಯಾಕೆ ನಾವು ನನಗೆ ಈ ಡೆಫಿನೇಷನ್ ವಿಚಾರ ಆಗಲಿ, ವಿಲ್ ಅನ್ನ ಅನ್ಪ್ರಿವಿಲೇಜ್ಡ್ ವಿಲ್ ಅನ್ನ ಪ್ರೂವ್ ಮಾಡೋಂಥ ವಿಚಾರ ಬಂದಾಗ ಮೇಕಿಂಗ್ ಆಫ್ ದ ವಿಲ್ ಆಗಲಿ ಬೇರೆ ವಿಚಾರಗಳನ್ನ ಎಲ್ಲದನ್ನ ಗಮನದಲ್ಲಿ ಇಟ್ಟುಕೊಂಡೇ ಸೆಕ್ಷನ್ 68 ಮತ್ತೆ 63C ಕೆಳಗಡೆ ನಾವು ಮಾಡಬೇಕು. ಯಾಕೆ ಅಗೇನ್ ವಿಲ್ ಇಸ್ ಯೂನಿಕ್ ಅಂತ ಯಾಕೆ ಬರುತ್ತೆ? ಸೆಕ್ಷನ್ 68 ಅನ್ನು ನೋಡಿದ್ರೆ every document which is produced before the court must be proved by examining at least one of the witnesses. Section 68 ಅಲ್ಲಿ ಒನ್ ಆಫ್ ದಿ ವಿಟ್ನೆಸಸ್ ಒಬ್ಬನ ಎಕ್ಸಾಮಿನ್ ಮಾಡಿದ್ರೆ ಸಾಕು, ಒಂದು ಡಾಕ್ಯುಮೆಂಟ್ ಅನ್ನು ಪ್ರೂವ್ ಮಾಡಕ್ಕೆ ಇಬ್ರು ವಿಟ್ನೆಸ್ ಇದ್ರುನುವೆ. ಪ್ರೊವಿಸೋನ ನೋಡಿದ್ರೆ ಪ್ರೊವಿಸೋದಲ್ಲಿ ಇರುವಂತದ್ದು ಹೌದು, ದೇರ್ ಈಸ್ ಅನ್ ಎಕ್ಸೆಪ್ಷನ್. ನೀವು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಏನಾದ್ರೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ರಿಲೇ ಆಗ್ಬೇಕು ಅಂತ ಹೇಳಿದ್ರೆ, ಅನ್ಲೆಸ್ ದಟ್ ಡಾಕ್ಯುಮೆಂಟ್ ಈಸ್ ಸ್ಪೆಸಿಫಿಕಲಿ ಡಿನೈಡ್ ಬೈ ದಿ ಅದರ್ ಸೈಡ್, you need not examine the witnesses except the will. There is an exception to the will. ಅದರ ಅರ್ಥ ಸಿಂಪಲ್ ಥಿಂಗ್. ಇದರಲ್ಲಿ ನಾವು ಒಂದು ಸಿಂಪ್ಲಿಫೈ ಮಾಡ್ಕೊಂತ ಹೋದ್ರೆ, ಬೇರೆ ಯಾವುದೇ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅನ್ನ ಸ್ಪೆಸಿಫಿಕ್ ಆಗಿ ಡಿನೈ ಮಾಡಿಲ್ಲ ಅಂತ ಹೇಳಿದ್ರೆ, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅನ್ನ ಪ್ರಾಪರ್ ಕಸ್ಟಡಿಯಿಂದ ನಾವು ಕೋರ್ಟ್ ಮುಂದೆ ಕೊಟ್ರೆ ವಿಟ್ನೆಸಸ್ ಅನ್ನ ಎಕ್ಸಾಮಿನ್ ಮಾಡುವಂತ ಸಂದರ್ಭನೂ ಇಲ್ಲ, ಬೇಕಾಗಿಲ್ಲ. ಆದ್ರೆ ಎಕ್ಸೆಪ್ಷನ್ ಏನಂದ್ರೆ ವಿಲ್ಗೆ, ಅಂದ್ರೆ ಇಟ್ ಅಗೈನ್ ಆ ವಿಲ್ ಅನ್ನ ನಾವು ಇಡುವಂತ ಸಂದರ್ಭಗಳೇ ಬೇರೆ. ಅದ್ರ ಅರ್ಥ ಏನಂತ ಹೇಳಿದ್ರೆ, ಸ್ಪೆಸಿಫಿಕ್ ಆಗಿ ಡಿನೈ ಮಾಡ್ತಾರೋ ಮಾಡಲ್ವೋ, ರಿಜಿಸ್ಟ್ರೇಷನ್ ಆಗಿದೆಯೋ ಆಗಿಲ್ವೋ. ಯಾಕಂತ ಹೇಳಿದ್ರೆ ವಿಲ್ ಇಸ್ ನಾಟ್ ಎ ಕಂಪಲ್ಸರಿಲಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್. ಸ್ಟಾಂಪ್ ಡ್ಯೂಟಿ ಇದೆಯೋ ಇಲ್ವೋ, ಇಟ್ ಈಸ್ ಇಮ್ಮೆಟೀರಿಯಲ್. ನೀವು ವಿಲ್ ಅನ್ನ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಅದ ಅಡ್ಮಿಷನ್ ಇರ್ಲಿ, ಡಿನಯಲ್ ಇರ್ಲಿ, ಸ್ಪೆಸಿಫಿಕ್ ಡಿನಯಲ್ ಇರ್ಲಿ, ಇಲ್ದನೆ ಹೋಗ್ಲಿ, ಡಿಸ್ಪ್ಯೂಟ್ ಮಾಡಿರ್ಲಿ, ಮಾಡಿರ್ದನೆ ಹೋಗ್ಲಿ, one of the attesting witnesses must be examined to prove the will. That is what section 68 says. All right, now next again, now section 63C ಬರ್ತೀವಿ. 63C ಬಂದಾಗ will must be in writing. It should be signed by the testator in the presence of the attesting witnesses. Attesting witnesses must also sign in the presence of the testator. And signature of the document ವಿಷಯ ಇದೆಯಲ್ಲ ಸರ್, ಇದು ನಾವು ಈ ವಿಚಾರಕ್ಕೆ ಬಂದ್ರೆ ಅಗೇನ್ ನಾವು ಸೆಕ್ಷನ್ 68 ಅನ್ನ ನೋಡ್ತೀವಿ. ಆಲ್ ರೈಟ್, ಅಟೆಸ್ಟಿಂಗ್ ವಿಟ್ನೆಸಸ್ ಅನ್ನ ಎಕ್ಸಾಮಿನ್ ಮಾಡ್ತೀವಿ. ಎಕ್ಸಾಮಿನ್ ಮಾಡಿದಾಗ ಅಟೆಸ್ಟಿಂಗ್ ವಿಟ್ನೆಸಸ್ ಅನ್ನ ನಾವೆಲ್ಲರೂ ಟ್ರಯಲ್ ಅಲ್ಲಿ ನೋಡುವಂಥದ್ದು ಮೆಜಾರಿಟಿ ಸರ್ಕಮ್ಸ್ಟಾನ್ಸಸ್. ಕೆಲವು ಸಂದರ್ಭಗಳಲ್ಲಿ ಕೋರ್ಟ್ ಅಲ್ಲಿ ಒಂದು ಆರ್ಗ್ಯುಮೆಂಟ್ಸ್ ಮಾಡ್ತಿರ್ತಾರೆ. Will the other side has not disputed the will, he has admitted. So therefore I need not examine any witnesses. I will take advantage under section 58 of the Indian Evidence Act. Section 58 of the Indian Evidence Act says that admitted facts need not be proved. Law says, of course, this may be applicable to the other provisions, no other documents, not to the will.
there are number of judgments. ನಮಗೆ ನಾವು ಯಾವಾಗ್ಲೂ ಜಡ್ಜ್ಮೆಂಟ್ಸ್ ಅನ್ನ ನೋಡ್ತಾ ಹೋಗ್ತಾ ಇರ್ತೀವಿ. ಎಷ್ಟೋ ನಾವು ಹೈಕೋರ್ಟ್ ಜಡ್ಜ್ಮೆಂಟ್ಸ್ ಆಗ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಆಗ್ಲಿ ನಾವು ನೋಡ್ತಾ ಬಂದ್ರೆ ಒಂದು ಮುಖ್ಯವಾಗಿರೋ ವಿಚಾರ ನಮ್ಗೆ ಗಮನಕ್ಕೆ ಬರುವಂತದ್ದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭಗಳಲ್ಲಿ ಕೆಲವು ಪ್ರಿನ್ಸಿಪಲ್ ಇರುತ್ತೆ, ನಾವು ಕೆಲವು ಪ್ರಿನ್ಸಿಪಲ್ ರಿಲೇ ಆಗ್ತಾ ಇರ್ತೀವಿ. ಆದ್ರೆ ಒಂದು ಜಡ್ಜ್ಮೆಂಟ್, ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಒಂದು ಫ್ರಮ್ ಮೇಕಿಂಗ್ ಆಫ್ ದ ವಿಲ್ ಟಿಲ್ ದ ಪ್ರೂಫ್ ಆಫ್ ದ ವಿಲ್, ವಾಟ್ ಈಸ್ ದ ಪ್ರೊಸೀಜರ್ ರಿಕ್ವೈರ್ಡ್ ಟು ಬಿ ಫಾಲೋಡ್ ಅನ್ನೋದನ್ನ ನಾವು ಒಂದು ಜಡ್ಜ್ಮೆಂಟ್ ಅಲ್ಲಿ ನೋಡೋದಾದ್ರೆ ತಾವು ಗಮನಿಸಿರ್ತೀರಿ, ನೋಡು ಇರ್ತೀರಿ. ILR 2008 ಕರ್ನಾಟಕ 2115. ನಾನು ಯಾಕೆ ಈ ಜಡ್ಜ್ಮೆಂಟ್ ಅನ್ನ ರೆಫರ್ ಮಾಡ್ತಾ ಇರೋದು ಬಿಫೋರ್ ರೆಫರಿಂಗ್ ದ ಅದರ್ ಜಡ್ಜ್ಮೆಂಟ್ಸ್ ಅಂತ ಹೇಳಿದ್ರೆ, ಈ ಜಡ್ಜ್ಮೆಂಟ್ ಅಲ್ಲಿ ಕರ್ನಾಟಕ ಹೈಕೋರ್ಟ್ ಅಲ್ಲಿ ವಿಲ್ಗೆ ಸಂಬಂಧಪಟ್ಟಂತೆ, ಪ್ರೊಡಕ್ಷನ್ ಆಫ್ ದ ಬಿಲ್, ಪ್ರೂಫ್ ಆಫ್ ಬಿಲ್ಗೆ ಸಂಬಂಧಪಟ್ಟಂತೆ ಫ್ರಮ್ the date of making of the bill till the proof of the bill, there are steps required to be proved, required to be established before the court, which are required to be followed. ನೀವು ಆ 5 steps ಅನ್ನ ಆ ಜಡ್ಜ್ಮೆಂಟ್ ಅಲ್ಲಿ ನಾವು ನೋಡಬಹುದು. ಮೇಜರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತ ಹೇಳಿದ್ರೆ, ಆ 5 steps ಗೆ ಸಂಬಂಧಪಟ್ಟಂತೆ ದ ಫಸ್ಟ್ ಸ್ಟೆಪ್ ಇರೋಂಥದ್ದೇನೆ ಸೆಕ್ಷನ್ 63(6)(c) ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಗೆ ಸಂಬಂಧಪಟ್ಟಂತೆ. ಯಾಕೆ ಸೆಕ್ಷನ್ 63(c) ಅಂತ ಹೇಳಿದ್ರೆ, ವಿಲ್ ಮಸ್ಟ್ ಬಿ ಇನ್ ರೈಟಿಂಗ್. ಸೆಕ್ಷನ್ 68 ಆಫ್ ದ ಎವಿಡೆನ್ಸ್ ಆಕ್ಟ್ ಬರುವಂತದ್ದು ಪ್ರೂಫ್ಗೆ. ಅದು ಸೆಕ್ಷನ್ 63(c) ನೋಡುವಂಥದ್ದು ನಾವು ಯಾತಕ್ಕೆ ಅಂತ ಹೇಳಿದ್ರೆ, ಆ ವಿಲ್ ಮಸ್ಟ್ ಬಿ ಇನ್ ರೈಟಿಂಗ್. ಇಫ್ ಇಟ್ ಈಸ್ ಇನ್ ರೈಟಿಂಗ್, ಸೈನ್ಡ್ ಬೈ ದ ಟೆಸ್ಟೇಟರ್, if 2 attesting witnesses have been signed, if that document is produced before the court and examined at least 1 attesting witnesses, 1 step is completed. So look at the scenario here. Yes, 1 step is completed anta helidre, document writing alli irbeku, aa writing alli iruvanta document sign agirbeku, testator du sign agirbeku, aa testator sign admele witnesses sahi agirbeku. Of course ಟೆಸ್ಟೇಟರ್ಸ್ ಸಿಗ್ನೇಚರ್, ಅಟೆಸ್ಟಿಂಗ್ ವಿಟ್ನೆಸಸ್ ಸಿಗ್ನೇಚರ್ ಹೇಗಾಗಬೇಕು ಅನ್ನೋದು ಅಗೇನ್ ಅಲ್ಲಿ ಇನ್ ದೇರ್ ಪ್ರೆಸೆನ್ಸ್ ಆಗ್ಬೇಕು ಅನ್ನೋಂಥದ್ದು ಒಂದು ವಿಚಾರ. ಆದ್ರೆ ಸಿಗ್ನೇಚರ್ ಇರಬೇಕು, ಮತ್ತೆ ಅಟೆಸ್ಟಿಂಗ್ ವಿಟ್ನೆಸಸ್ ಅನ್ನ ಕೋರ್ಟ್ ಮುಂದೆ ಒನ್ ಆಫ್ ದಿ ಅಟೆಸ್ಟಿಂಗ್ ವಿಟ್ನೆಸಸ್ ಅನ್ನ ಎಕ್ಸಾಮಿನ್ ಮಾಡಿರ್ಬೇಕು, ಮಿನಿಮಮ್ ರಿಕ್ವೈರ್ಮೆಂಟ್. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಆಲ್ ರೈಟ್ ಸರ್, ಲೆಟ್ ಅಸ್ ಕಮ್ ಟು ದ ಸೆಕೆಂಡ್ ಸ್ಟೆಪ್. ನಾವು ಅದೇ ಕೇಸಲ್ಲಿ ಸೆಕೆಂಡ್ ಸ್ಟೆಪ್ಗೆ ಬರೋದಾದ್ರೆ ನೋಡ್ಬೇಕಾಗಿರೋಂಥ ವಿಚಾರ ಅಂತ ಹೇಳಿದ್ರೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಾವು ಎಲ್ಲ ಕಡೆ ಗಮನಿಸಿರ್ತೀವಿ, ನಾವು ಇದನ್ನ ಈ ಕಾನ್ಸೆಪ್ಟ್ ಅನ್ನ ಗಮನಿಸಿರ್ತೀವಿ. ವೆದರ್ ದಿ ನ್ಯಾಚುರಲ್ ಹೇರ್ಸ್ ಹ್ಯಾವ್ ಬೀನ್ ಎಕ್ಸ್ಕ್ಲೂಡೆಡ್ ಆರ್ ನಾಟ್, ಇದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸರ್. ಯಾಕೆ ನ್ಯಾಚುರಲ್ ಹೇರ್ಸ್ ಅನ್ನ ಎಕ್ಸ್ಕ್ಲೂಷನ್ಗಾಗ್ಲಿ ಅಥವಾ ಇನ್ಕ್ಲೂಷನ್ಗಾಗ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ವಿಲ್ಲಿಗೆ ಸಂಬಂಧಪಟ್ಟಂತೆ? ನಾವು ಬ್ಯಾಕ್ ಗ್ರೌಂಡ್ ಅನ್ನ ನೋಡಿದ್ರೆ, ಯಾರು ವಿಲ್ ಮಾಡಿರ್ತಾನ ಅವರು ಸರ್ ಅಂಡರ್ಸ್ಟ್ಯಾಂಡಿಂಗ್ ಏನು, ಟ್ರೆಡಿಷನ್ ಇರುವಂತದ್ದೇನು ಅಥವಾ ಪ್ರಾಕ್ಟೀಸ್ ಇರುವಂತದ್ದೇನು, ಕಸ್ಟಮ್ ಇರುವಂತದ್ದೇನು? ಯಾವುದೇ ಒಬ್ಬ ವ್ಯಕ್ತಿ ಅವನು ತೀರಿಕೊಂಡ್ರೆ ಅಥವಾ ಅವನು ಸತ್ತು ಹೋದ್ರೆ ಅವನ ಪ್ರಾಪರ್ಟಿ ಅವನ ಲೀಗಲ್ ಹೇರ್ಸಿಗೆ ಹೋಗ್ಬೇಕು, ಲೀಗಲ್ ಹೇರ್ಸಿಗೆ ಹೋಗ್ಬೇಕು. ವಿಲ್ ಮಾಡೋ ಸಂದರ್ಭ ಬಂದಾಗ, ವಿಲ್ ಮಾಡಿದಾಗಲೂ ಸಹ ಅವ್ನು ಲೀಗಲ್ ಹೇರ್ಸ್ಗೂ ಕೊಡಬಹುದು, ಕೆಲವು ಲೀಗಲ್ ಹೇರ್ಸ್ ಕೊಡಬಹುದು, ಕೆಲವ್ರನ್ನ ಎಕ್ಸ್ಕ್ಲೂಡ್ ಮಾಡಬಹುದು. ಎಕ್ಸ್ಕ್ಲೂಡ್ ಎಲ್ಲಾ ಲೀಗಲ್ ಹೇರ್ಸ್ ಅನ್ನ ಎಕ್ಸ್ಕ್ಲೂಡ್ ಮಾಡಿ ಥರ್ಡ್ ಪಾರ್ಟಿಗೆ ಕೊಟ್ಟಿರುವಂತದ್ದು ಇರಬಹುದು ಸಂದರ್ಭಗಳು. ವಿಲ್ಲಿಗೆ ಸಂಬಂಧಪಟ್ಟಂತೆ ಇದೂ ಸಹ ಮುಖ್ಯವಾಗಿರುವಂತ ಸ್ಟೆಪ್ ಆಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಬರುವಂತದ್ದು ಇಲ್ಲಿ, ಕ್ಲಾಸ್ 1 ಹೇರ್ಸ್ ಅನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ಅಥವಾ ಹೇರ್ಸ್ ಅನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ಕಾನ್ಸಿಕ್ವೆನ್ಸಸ್ ಏನು? ಹೇರ್ಸ್ ಅನ್ನ ಇನ್ಕ್ಲೂಷನ್ ಮಾಡಿಕೊಂಡಿದ್ರೆ ಕಾನ್ಸಿಕ್ವೆನ್ಸಸ್ ಏನು? ಕೆಲವರನ್ನ ಎಕ್ಸ್ಕ್ಲೂಡ್ ಮಾಡಿ ಕೆಲವರಿಗೆ ಕೊಟ್ಟಿದ್ರೆ ಕಾನ್ಸಿಕ್ವೆನ್ಸಸ್ ಏನು? ಅಥವಾ ಎಕ್ಸ್ಕ್ಲೂಷನ್ ಮಾಡುವಾಗ ಕೆಲವರಿಗೆ ಕೊಡುವಾಗ ಯಾಕೆ ನಾನು ಕೆಲವರನ್ನ ಎಕ್ಸ್ಕ್ಲೂಡ್ ಮಾಡಿದ್ದೀನಿ ಅಂತ ಹೇಳಿಲ್ಲ ಅಂದ್ರೆ ಕಾನ್ಸಿಕ್ವೆನ್ಸಸ್ ಏನು, ಹೇಳಿದ್ರೆ ಕಾನ್ಸಿಕ್ವೆನ್ಸಸ್ ಏನು? ಇದರಲ್ಲಿ ಅವನು ಎಕ್ಸ್ಕ್ಲೂಡ್ ಮಾಡಬೇಕೋ ಮಾಡಬಾರ್ದು ಅನ್ನೋಂಥ ವಿಚಾರ ಬಂದಾಗ, ವಿಲ್ ಅನ್ನ ಯಾರು ಮಾಡ್ತಾರ ಅವನಿಗೆ ವಿಲ್ ಮಾಡೋದಕ್ಕೆ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಇವನಿಗೆ ರೈಟ್ ಇದೆಯಾ, ಹಕ್ಕಿದೆಯಾ, ಮುಖ್ಯವಾಗಿರೋ ವಿಚಾರ ಆಗುತ್ತೆ.
ಆ ಹಕ್ಕಿದೆಯಾ ಅಂತ ನೋಡ್ಬೇಕಾದ್ರೆ ಅವನ ಪ್ರಾಪರ್ಟಿನಲ್ಲಿ ಟು ವಾಟ್ ಎಕ್ಸ್ಟೆಂಟ್. ಎಷ್ಟೋ ಸಂದರ್ಭಗಳಲ್ಲಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ವಿಲ್ ಮಾಡಬಹುದಾ ಅಂತ ಹೇಳಿದ್ರೆ ಹೌದು, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೂ ವಿಲ್ ಮಾಡಬಹುದು. ಬಟ್ ಟು ವಾಟ್ ಎಕ್ಸ್ಟೆಂಟ್? ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಹಿಸ್ ರೈಟ್. ಆಲ್ ರೈಟ್, ಅದನ್ನು ಮಾಡ್ತಾನೆ, ಅವನಿಗೆ ರೈಟ್ ಇದೆ ಅಂತ ಇಟ್ಕೊಳ್ಳೋಣ. ಅಥವಾ ಅವ್ನು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಇದೆ, ಅವ್ನು ವಿಲ್ ಮಾಡ್ತಾ ಇದ್ದಾನೆ ಅಂತಾನೆ ಇಟ್ಕೊಳ್ಳೋಣ. ಕೋರ್ಟ್ ಮುಂದೆ ವಿಲ್ ಪ್ರಶ್ನೆ ಬಂದಾಗ ಯಾಕೆ ಅಂತ ಹೇಳಿದ್ರೆ, ಯಾಕೆ ಎಕ್ಸ್ಕ್ಲೂಷನ್ ಆಫ್ ದಿ ಹೇರ್ಸ್ ಅಥವಾ ಇನ್ಕ್ಲೂಷನ್ ಆಫ್ ದ ಹೇರ್ಸ್ ಮ್ಯಾಟರ್ ಆಗುತ್ತೆ ಅಥವಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾಕೆ ಅವನಿಗೆ ಪ್ರಾಪರ್ಟಿ ಕೊಡ್ತಾ ಇಲ್ಲ ಅನ್ನೋದನ್ನ ಹೇಳ್ಬೇಕು. ಅಂದ್ರೆ ನಾರ್ಮಲ್ ಅಂಡರ್ಸ್ಟ್ಯಾಂಡಿಂಗ್ ಏನು? ಯಾವ ವ್ಯಕ್ತಿನೂ ಸಹ ತನ್ನ ಪ್ರಾಪರ್ಟಿ ಮೂರನೇ ವ್ಯಕ್ತಿಗಳಿಗೆ ಹೋಗ್ಬೇಕು ಅನ್ನೋದಿಲ್ಲ. ಅವನಿಗೆ ಅವನ ಮಕ್ಕಳಿಗೆ ಹೋಗ್ಬೇಕು ಅಥವಾ ಅವನ ಲೀಗಲ್ ಹೇರ್ಸ್ಗೆ ಹೋಗ್ಬೇಕು ಅನ್ನೋದಿರುತ್ತೆ. ಏನೋ ಅವನು ಎಕ್ಸ್ಕ್ಲೂಡ್ ಮಾಡಿದ್ರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ಕೊಂಡಿರ್ಬೋದು ಅನ್ನೋದು ಬರಬಹುದು. ಅದರ ಅರ್ಥ ಇಲ್ಲಿ ವಿಲ್ಲನ್ನ ಮಾಡೋದಕ್ಕೆ ಅಧಿಕಾರ ಇರುವಂತ ಟೆಸ್ಟೇಟರು ವಿಲ್ಲನ್ನ ಮಾಡಿದ್ರೆ ಅವನು ಅವನ ಹೇರ್ಸ್ ಅನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ಕಾನೂನಲ್ಲಿ ಪರ್ಮಿಸಬಲ್ ಇದೆ, ಅಂದ್ರೆ ಒಪ್ಕೊಳ್ಳುತ್ತೆ. ಆದ್ರೆ ಅದಕ್ಕೆ ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸ್ ಕ್ರಿಯೇಟ್ ಆಗಬಾರ್ದು. ಅದ್ರ ಅರ್ಥ ಏನಂತ ಹೇಳಿದ್ರೆ, ಈಗ 4 ಜನ ಹೇರ್ಸ್ ಇದ್ರೆ ಅವನು ಇಬ್ಬರು ಹೇರ್ಸ್ಗೆ ಪ್ರಾಪರ್ಟಿ ಕೊಟ್ಟು ಇನ್ನಿಬ್ರಿಗೆ ಕೊಡಲ್ಲ ಅಂತ ಹೇಳಿದ್ರೆ, ಹಿ ಮಸ್ಟ್ ಎಕ್ಸ್ಪ್ಲೈನ್ ವೈ ಹಿ ಇಸ್ ನಾಟ್ ಗಿವಿಂಗ್ ದ property, why is not bequeathing the property in favor of those 2 persons, why is bequeathing the property in favor of only 1 person or 2 persons. Explanation iddre acceptable. ಯಾಕೆ ಅಂತ ಹೇಳಿದ್ರೆ, ಹೌದು ಹಾಗಾದ್ರೆ ಎಲ್ಲ ಮಕ್ಕಳಿಗೂ ಒಂದು ಸಮಾನವಾಗಿ ಕೊಡ್ಬೇಕಿತ್ತಲ್ಲ ಸರ್. ಅವನಿಗೆ ಯಾರೋ ಒಬ್ರು, ಈಗ ಅವನಿಗೂ ಅಷ್ಟೇ ಗೊತ್ತಿರುತ್ತೆ ಯಾರಿಗೆ ಕೊಡ್ಬೇಕು ಪ್ರಾಪರ್ಟಿ ಸರ್. ಅವನಿಗಿರುತ್ತೆ 4 ಜನ ಮಕ್ಕಳಲ್ಲಿ 3 ಜನ ಮಕ್ಕಳು ವೆಲ್ ಆಫ್ ಇದ್ದಾರೆ, ಚೆನ್ನಾಗಿದ್ದಾರೆ, ನಾನು ಒಬ್ಬ ಮಗನಿಗೆ ಕೊಡಬೇಕು, ಇದು ನನ್ನ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಹಿ ಮಸ್ಟ್ ಸ್ಪೆಸಿಫೈ, ಹಿ ಮಸ್ಟ್ ಎಕ್ಸ್ಪ್ಲೈನ್ ಯಾಕೆ ಅವ್ರಿಗೆ ಕೊಡ್ತಾ ಇಲ್ಲ. ಅದನ್ನ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಅವನು ಕೊಟ್ಟಾಗ ವಿಲ್ ನ ಹೌದು ಎಸ್ ದಟ್ ವಿಲ್ ಬಿ ಕನ್ಸಿಡರ್ಡ್. ಇದು 1 ಸ್ಟೆಪ್. ಎಕ್ಸ್ಕ್ಲೂಷನ್ ಮಾಡಿದರೋ ಮಾಡಿಲ್ವೋ ಅನ್ನೋಂಥದ್ದು ಸೆಕೆಂಡ್ ಸ್ಟೆಪ್ ಆಗುತ್ತೆ. ನೆಗೆನ್ ಬಂದಾಗ ನಾವು ನೆಕ್ಸ್ಟ್ ಥರ್ಡ್ ಸ್ಟೆಪ್ಗೆ ಬರ್ತೀವಿ ಸರ್. ನಾವಿಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಾವು ಮೆಜಾರಿಟಿ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ನಾವು ವಿಲ್ ಕೇಸನ್ನ ವಿಲ್ಲನ್ಗೆ ನಾವು ಕಂಟೆಸ್ಟ್ ಮಾಡಿದಾಗ ಅಥವಾ ಪ್ರೊಡ್ಯೂಸ್ ಮಾಡಿದಾಗ ಕಾನ್ಸಂಟ್ರೇಟ್ ಮಾಡುವಂತ ಏರಿಯಾ ಅದೇನಂತ ಹೇಳಿದ್ರೆ, ವೆದರ್ ದ ಟೆಸ್ಟೇಟರ್ at the time of executing the will was in sound state of mind or not. Sound state of mind ಅಲ್ಲಿ ಇರಬೇಕು ಅವನು. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಯಾಕೆ? ವಾಟ್ ಇಸ್ ದಟ್ ಸೌಂಡ್ ಸ್ಟೇಟ್ ಆಫ್ ಮೈಂಡ್? ನಾವು ವೆದರ್ ಹಿಸ್ ಥಾಟ್ಸ್, ಅವನಿಗೆ ಯಾವುದೇ ರೀತಿಯಾದ ಇನ್ಫ್ಲೂಯೆನ್ಸ್ ಆಗಲಿ ಬೇರೆಯವರಿಂದ, ಅಥವಾ ಅವನ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಹೇಳಿದಾಗ ಬಿಲ್ ಮಾಡಿದ್ರೆ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲೂ ಅದನ್ನ ಒಪ್ಪೋದಿಲ್ಲ. ಈವನ್ ಅದರ್ವೈಸ್, ಮೋರ್ ಪರ್ಟಿಕ್ಯುಲರ್ಲಿ ವಿಲ್ಗೆ ಸಂಬಂಧಪಟ್ಟಂತೆ ಸೌಂಡ್ ಸ್ಟೇಟ್ ಆಫ್ ಮೈಂಡ್ ಇಲ್ಲ ಅಂತ ಹೇಳಿದ್ರೆ that itself is a ground for rejecting the proof of will. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಸೌಂಡ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳಿದ್ರೆ ವಾಟ್ ಇಸ್ ದ್ಯಾಟ್? ನಾವು ಜನರಲ್ ಆಗಿ ಏನಾರು ಹೇಳ್ತಿರ್ತೀವಲ್ಲ, ಇಲ್ಲ ಇವನು ಈಸ್ ವೆರಿ ಸೌಂಡ್ ಅಂತಲೋ, ಅಥವಾ ಯಾರಿಗೋ ಒಬ್ರಿಗೆ ಅವನು ಹುಚ್ಚುತ್ತರ ಆಡ್ತಾನೆ ಅಂತನೋ. ವಾಟ್ ಡಸ್ ಇಟ್ ಮೀನ್? ಜನರಲ್ ಆಗಿ ನಾವು ಹುಚ್ಚುತ್ತರ ಆಡ್ತಾನೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಡಸ್ ಇಟ್ ಮೀನ್ ದಟ್ ಈಸ್ ಇನ್ಸೈನ್? ಕೆಲವು ಸಂದರ್ಭಗಳಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಆಯ್ತು ಇನ್ಸ್ಯಾನಿಟಿ ಇತ್ತು ಅಂತ ಇಟ್ಕೊಳ್ಳಿ, ಅವನಿಗೆ ಒಂದು ಕಾಯಿಲೆನೇ ಇತ್ತು ಅಂತ ಇಟ್ಕೊಳ್ಳೋಣ, ಅವ್ನು ಮಾಡಕ್ ಬರಲ್ವ ಬಿಲ್ಲನ್ನ? Insane can also, and the person who is not of sound state of mind can also make a will when at the time of making the will, if he was having the sound state of mind. ಸರ್, ನಾವು ನೋಡ್ಬೇಕಾಗಿರೋದು ಏನ್ ಇದರಲ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳಿದ್ರೆ, ವಿಲ್ ಮಾಡುವಂತ ಸಂದರ್ಭದಲ್ಲಿ ಅವನ ಸ್ಟೇಟ್ ಆಫ್ ಮೈಂಡ್ ಸ್ಟೇಬಲ್ ಇದ್ನ, ಇದು ಗೊತ್ತಾಗದ ಹೇಗೆ? ಅದು ಗೊತ್ತಾಗ್ಬೇಕು. ಅವ್ನು ಸೌಂಡ್ ಸ್ಟೇಟ್ ಆಫ್ ಮೈಂಡ್ ಇದ್ದ ಅಂತ ಹೇಳಿದ್ರೆ ನಮ್ಗೆ ಅದು ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಅದ್ರ ನಾವು ಡಾಕ್ಟರ್ ಇಂದ ಒಂದು ಸರ್ಟಿಫಿಕೇಟ್ ತಗೊಂಡ್ಬರ್ತೀವ ಯಾರಾದ್ರೂ, ಅಥವಾ ಡಾಕ್ಟರ್ ನಾವು ವಿಟ್ನೆಸ್ ಮಾಡ್ತೀವ ನಾವು, ಇಲ್ಲ ಅವನ ಪ್ರೆಸೆನ್ಸ್ ಅಲ್ಲಿ ಏನಾದ್ರೂ ವಿಲ್ ಅನ್ನ ಮಾಡ್ತೀವ? ನೋ. ಕೆಲವು ಕ್ರಿಮಿನಲ್ ಕೇಸಸ್ ಅಲ್ಲಿ ನಾವು ಗಮನಿಸಿರ್ತೀವಿ, ನಾವು ಅದು ಈ ಡೆತ್ ನೋಟ್ ಅನ್ನ ರೆಕಾರ್ಡ್ ಮಾಡ್ಕೋಬೇಕಾದ್ರೆ ಡಾಕ್ಟರ್ ಹೇಳಿರ್ತಾರೆ ಎಸ್ ಹಿ ಇಸ್ ಸ್ಟೇಬಲ್ ಟು ಗಿವ್ ದ ಸ್ಟೇಟ್ಮೆಂಟ್ ಅಂತ ಹೇಳಿದ್ಮೇಲೆ ಅವ್ರು ರೆಕಾರ್ಡ್ ಮಾಡ್ಕೊಂಡ್ಮೇಲೆ ಅದನ್ನ ಸಬ್ಸಿಕ್ವೆಂಟ್ ಆಗಿ ಕೋರ್ಟ್ ಮುಂದೆ ಸೆಕ್ಷನ್ 32 ಕೆಳಗಡೆ ಮಾಡುವಂತದ್ದು
ಅಲ್ಲಿ ಡಾಕ್ಟರ್ ಸ್ಟೇಟ್ಮೆಂಟ್ ಮ್ಯಾಟರ್ಸ್. ಇಲ್ಲಿ ಅದರ ಅಗತ್ಯ ಇದೆಯಾ ಅಂತ ನೋಡಿದ್ರೆ ನಾಟ್ ನೆಸೆಸರಿ. ಹೌ ಟು ಪ್ರೂವ್ ದಟ್? ಅಗೈನ್ ಅವನು ಸೌಂಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ದ ಅನ್ನುವಂಥದ್ದು ಇಟ್ ಈಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್. ಆ ಎಕ್ಸಿಸ್ಟೆನ್ಸ್ ಆಫ್ ಫ್ಯಾಕ್ಟ್ ಅನ್ನು ಪ್ರೂವ್ ಮಾಡುವಂತ ಜವಾಬ್ದಾರಿ ಇಟ್ ಈಸ್ ಆನ್ ದ ಪ್ರಪೌಂಡರ್ ಆಫ್ ದ ಬಿಲ್. ಪ್ರಪೌಂಡರ್ ಆಫ್ ದ ಬಿಲ್ ಹ್ಯಾಸ್ ಟು ಪ್ರೂವ್ ದಟ್. ಆದ್ರಿಂದ ಈಗ ವಿಲ್ ಮಾಡೋದಕ್ಕೆ ಸಂದರ್ಭ ಬಂದಾಗ ಅವ್ನು ಸೌಂಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಬೇರೆ ಕಾಯಿಲೆ ಇದ್ದಾಗ ಏನಾಗ್ಬೇಕು ಅವನಿಗೆ? ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇರ್ತಾನೆ, ಫಿಸಿಕಲಿ ಅವನಿಗೆ ಸಫರಿಂಗ್ ಇರುತ್ತೆ, ಅದು ಆ ಫಿಸಿಕಲ್ ಸ್ಟೇಟ್ ಆಫ್ ಮೈಂಡ್, ಫಿಸಿಕಲ್ ಕಂಡೀಷನ್ ಅವನ್ ಸ್ಟೇಟ್ ಆಫ್ ಮೈಂಡ್ ಮೇಲೆ ಎಫೆಕ್ಟ್ ಮಾಡಲ್ವಾ? ಕೆಲವು ಸಂದರ್ಭಗಳಲ್ಲಿ ಕೆಲವರು ಡಮ್ ಇರ್ತಾರೆ, ಅವ್ನು ಮಾಡಬಹುದಾ ವಿಲ್ಲನ್ನ? ಮಾತಾಡಕ್ ಆಗದೆ ಇರೋನು ವಿಲ್ ಮಾಡಬಹುದಾ? ಎಸ್. ಇದೆಲ್ಲ ಸಂದರ್ಭಗಳನ್ನು ತಗೊಂಡ್ರೆ ನಾವು ಅನ್ಸೌಂಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರುವಂತ ವ್ಯಕ್ತಿ ಸೌಂಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ದಾಗ ವಿಲ್ ಮಾಡಬಹುದು. ಡೆಫ್ ಅಂಡ್ ಡಮ್ ಇರುವಂತ ವ್ಯಕ್ತಿನೂ ಸಹ, ಮಾತಾಡಕ್ ಆಗದೆ ಇರುವಂತ ವ್ಯಕ್ತಿನೂ ಸಹ ವಿಲ್ ಮಾಡಬಹುದು ಇಫ್ ಹಿ ಈಸ್ ಇನ್ ಸೌಂಡ್ ಸ್ಟೇಟ್ ಆಫ್ ಮೈಂಡ್ ಅಂಡ್ ಹಿ ಕ್ಯಾನ್ ಅವನು ವಿಲ್ ಅನ್ನ ಎಕ್ಸಿಕ್ಯೂಟ್ ಮಾಡುವಂತ ಕಂಡೀಷನ್ ಅಲ್ಲಿ ಇದ್ದಾಗ. ಸೌಂಡ್ ಸ್ಟೇಟ್ ಆಫ್ ಮೈಂಡ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಹೌದು, ಇದು ಒಂದು ಸ್ಟೆಪ್ ಆಗುತ್ತೆ ಪ್ರೂಫ್ ಆಫ್ ವಿಲ್ಗೆ ಬಂದ ಕೋರ್ಟ್ ಮುಂದೆ. ನಾವು ಸೇಮ್ ಕಂಡೀಷನ್ ಅಲ್ಲಿ ನೆಕ್ಸ್ಟ್ ನಾವು ಫರ್ದರ್ ಮೂವ್ ಆಗ್ತಾ ಹೋದ್ರೆ ನೀವು ಇಷ್ಟನ್ನ ನಾವು ಕೋರ್ಟ್ ಮುಂದೆ ಅವನು ಎಸ್ಟಾಬ್ಲಿಷ್ ಮಾಡ್ತಾನೆ ಅಂತ ಸಪೋಸ್ ತೋರಿಸ್ತಾ ಇರ್ತಾರೆ, ಸಾರಿ ಕೋರ್ಟ್ ಮುಂದೆ ಹೇಳ್ತಿರ್ತಾನೆ, ಸಿಗ್ನೇಚರ್ ಆಗಿರುತ್ತೆ, ಅಟೆಸ್ಟಿಂಗ್ ವಿಟ್ನೆಸಸ್ ಇರ್ತಾರೆ, ರೈಟಿಂಗ್ ಅಲ್ಲಿ ಇರುತ್ತೆ, ವಿಲ್ ಪ್ರೊಡ್ಯೂಸ್ ಮಾಡ್ತಾರೆ, ಆ ಹೇರ್ಸ್ ನ ಎಕ್ಸ್ಕ್ಲೂಡ್ ಮಾಡಿರೋದಕ್ಕೆ ಎಕ್ಸ್ಪ್ಲನೇಷನ್ ಇದೆ. ಹೌದು, ಇದೆಲ್ಲ ಆಯ್ತು. ಅಗೇನ್ ಅವನು ಸೌಂಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ದ ಅನ್ನೋ ವಿಚಾರನೂ ಬರುತ್ತೆ. ಆಯ್ತು, ಇದೊಂದು ಬಂತು. ದೇರ್ ಇಸ್ another important concept which is considered as far as the proof of will is concerned is the suspicious circumstances. ಅದರ ಅರ್ಥ will must be proved I'm sorry will must be proved before the court beyond all suspicious circumstances. ಈ suspicious circumstances suspicious circumstances ಅಂದ್ರೆ ಯಾವುದು? ನಾವು ಆ suspicious circumstances ಅನ್ನ ಸರ್ ಒಂದು ನೀರು ಕೊಡಿ ಸರ್. suspicious circumstances ಅನ್ನ ಸರ್ ತಮಗೆ ಸ್ವಲ್ಪ 2 ನಿಮಿಷ ನೀರು ಕೊಡಿ, ಇದು ಮಾಡಿ ಸರ್. ಇಲ್ಲ, ನನಗೇನು ಅಡಚಣೆ ಇಲ್ಲ, ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್. ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್ ಅನ್ನ ನಾವು ಲಿಸ್ಟ್ ಮಾಡಬಹುದಾ? ಇದಿಷ್ಟೇ ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಅನ್ನ ಹೇಳುವಾಗ ಬರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ AR 2009 ಸುಪ್ರೀಂ ಕೋರ್ಟ್ 1766 ಅಲ್ಲಿ ಸುಪ್ರೀಂ ಕೋರ್ಟ್ ಒಂದ್ ಕಡೆ ಆ ಜಡ್ಜ್ಮೆಂಟ್ ಅಲ್ಲಿ ಒಂದಷ್ಟು ಸಂದರ್ಭಗಳನ್ನ ಲಿಸ್ಟ್ ಮಾಡುತ್ತೆ. ಆ ಲಿಸ್ಟ್ ಮಾಡಿಬಿಟ್ಟು ದೀಸ್ ಸರ್ಕಮ್ಸ್ಟಾನ್ಸಸ್ ಆರ್ ನಾಟ್ ದಿ ಎಕ್ಸಾಸ್ಟಿವ್ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್, ಸಮ್ ಆಫ್ ದಮ್ ಓನ್ಲಿ. ದಿಸ್ ಈಸ್ ಡಿಪೆಂಡಿಂಗ್ ಅಪಾನ್ ಅಗೈನ್ ದ ಸರ್ಕಮ್ಸ್ಟಾನ್ಸಸ್ ಆಫ್ ದ ಈಚ್ ಕೇಸ್. ಸರ್, ಈ ತರದ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಗೆ ನೋಡಿದಾಗ ಅಲ್ಲೊಂದು ಕೆಲವೊಂದು ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಸುಮ್ಮನೆ ನೋಟ್ ಮಾಡ್ತಾ ಹೋಗ್ತಾರೆ ಸರ್. ಅದು ಸಿಗ್ನೇಚರ್ ಶೇಕಿ ಇದ್ರೆ ಏನಾಗ್ಬೇಕು, ವೇರಿಯೇಷನ್ ಇದ್ರೆ ಸಿಗ್ನೇಚರ್ ಅವಂದೋ ಅಲ್ವೋ ಅನ್ನೋದು ಡೌಟ್ ಬರುತ್ತೆ. ಇದೊಂದು ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸ್. ಹೇಗೇನು ಬರುತ್ತೆ, ಅವನು ಸ್ಟೇಬಲ್ ಆಗಿದ್ನೋ, ಅವನು ಟೆಸ್ಟೇಟರ್ ಮೇ ಬಿ condition of the testator's mind may be very feeble at the relevant point of time. Again, ನಾನು ಆವಾಗಲೇ ಒಂದು ನಮ್ಮ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಹೇಳಿರುವಂತದ್ದು ಈ ಜಡ್ಜ್ಮೆಂಟ್ ಅಲ್ಲೂ ಬರುತ್ತೆ. ಅಗೇನ್ ಅದಾದ ಮೇಲೆ ನೆಕ್ಸ್ಟ್ ಕ್ವಶನ್ ಬರುವಂತದ್ದೇನೆ, ಡಿಸ್ಪೋಸಿಷನ್ ಮೇ ಬಿ ಅನ್ಯಾಚುರಲ್, improbable or unfair in the light of relevant circumstances like exclusion of or absence of adequate provisions for the natural heads without any reason.
ಸರ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನೋಡ್ಬೇಕು. ರೀಸನ್ ಇದ್ರೆ ಟೆಸ್ಟೇಟರ್ ಕ್ಯಾನ್ ಎಕ್ಸ್ಕ್ಲೂಡ್ ದಿ ನ್ಯಾಚುರಲ್ ಹೇರ್ಸ್ ಅಂತ. ನೆಕ್ಸ್ಟ್ ಸಂದರ್ಭ ಬರುತ್ತೆ, ಅವನಿಗೆ ಮೇನ್ ದ ಡಿಸ್ಪೋಸಿಷನ್ ಮೇ ನಾಟ್ ಅಪಿಯರ್ ಟು ಬಿ ದ ರಿಸಲ್ಟ್ ಆಫ್ ದ ಟೆಸ್ಟೇಟರ್ಸ್ ಫ್ರೀ ವಿಲ್ ಇಂದ ಆಗಿಲ್ಲ ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಫ್ರೀ ವಿಲ್ ಅಂಡ್ ಫ್ರೀ ಸ್ಟೇಟ್ ಆಫ್ ಮೈಂಡ್ ಇಂದ ಆಗಿಲ್ಲ ಅಂತ ಬರೋದಾದ್ರೆ, ಸೇ ಫಾರ್ ಎಕ್ಸಾಂಪಲ್ ಅನ್ಡ್ಯೂ ಇನ್ಫ್ಲುಯೆನ್ಸ್, coercion, ಅಥವಾ ಫ್ರಾಡ್, ಅಥವಾ ಎನಿ ಕೈಂಡ್ ಆಫ್ ಅನ್ ಇನ್ಫ್ಲುಯೆನ್ಸ್ ಆನ್ ದ ಟೆಸ್ಟೇಟರ್ ಮ್ಯಾಟರ್ಸ್. ಈ ಸಂದರ್ಭಗಳಲ್ಲೂ ಸಹ ದಿಸ್ ಇಸ್ ಒನ್ ಆಫ್ ದಿ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್. Another important suspicious circumstance is that will has not seen the light for the long period. ಸರ್ ವಿಲ್ ಯಾವಾಗಲೂ ಮಾಡಿರ್ತಾನೆ, ಎಷ್ಟೋ ವರ್ಷಗಳಾದ್ಮೇಲೆ ಸತ್ತೋಗ್ತಾನೆ, ಎಷ್ಟು ಅವ್ನು ಸತ್ತೋದ ಎಷ್ಟೋ ವರ್ಷಗಳಿಗೆ ವಿಲ್ ಬರುತ್ತೆ. ದಟ್ ಈಸ್ ಆಲ್ಸೋ ಎ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸ್. ಈ ರೀತಿ ಬೇರೆ ಬೇರೆ ಇದನ್ನ ಸುಪ್ರೀಂ ಕೋರ್ಟ್ 2009 ಅಲ್ಲಿ ಈ ಜಡ್ಜ್ಮೆಂಟ್ ಅಲ್ಲಿ ಹೇಳೋದು, ದೀಸ್ ಆರ್ ಸರ್ಟನ್ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್. ಅಪಾರ್ಟ್ ಫ್ರಮ್ ದಿಸ್, where any circumstance, any doubt which has arisen in the given case is a suspicious circumstances. It is just like a cloud. It is the duty of the propounder of the will to establish that and to lead the evidence to remove all these suspicious circumstances. So ಕೆಲವು ಸಂದರ್ಭಗಳು ಏನಾಗುತ್ತೆ, ನಿಮ್ಗೆ ಒಂದು ಸಣ್ಣ ಗಿವನ್ ಕೇಸ್ ಅಲ್ಲಿ ಹೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟಂತಾನೆ ಇರುವಂಥದ್ದು. ಟ್ರಯಲ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರುತ್ತೆ. ಆ ಪಾರ್ಟಿ ಯಾರು ವಿಲ್ ಅನ್ನ ಮಾಡಿರ್ತಾನೆ ಅಂತ ಹೇಳ್ತಾ ಇದ್ರು, ಅವನು ಈಸ್ ಎ ಪಾರ್ಟಿ ಟು ದ ಪ್ರೊಸೀಡಿಂಗ್ಸ್. ಅವನೊಂದು ವಿಲ್ ಮಾಡ್ತಾನೆ, ಅವ್ನು ಸತ್ತು ಹೋಗ್ತಾನೆ, ಕೇಸ್ ಡಿಸ್ಪೋಸಲ್ ಆಗುತ್ತೆ, ಹೈಕೋರ್ಟ್ ಬರುತ್ತೆ. ಹೈಕೋರ್ಟ್ ಅಲ್ಲಿ ಬೆನಿಫಿಷಿಯರಿ ಬಂದ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕ್ತಾನೆ. ಆ ಬೆನಿಫಿಷಿಯರಿ ಯಾರು ಅಂತ ಹೇಳಿದ್ರೆ, he is not a classman here, a distant relative irtane, same footing alli, same cadre alli, same nature of relationship alli bere relatives irtare, but obba vyaktige matra will irutte. Suspicious circumstances yak barutte anta helidre, avun court munde bandbiಟ್ಟು evidence ಕೊಡ್ತಾನೆ, ಪ್ರೊಪೌಂಡರ್ ಆಫ್ ದ ವಿಲ್ ಕೋರ್ಟ್ ಮುಂದೆ ಬಂದ್ಬಿಟ್ಟು ಹೇಳ್ತಿರ್ತಾನೆ, ಯಾಕೆ ನನಗೆ ಕೊಟ್ರು, ಬೇರೆ ಕ್ಲಾಸ್ 2 ಅವರಿಗೆ ಕ್ಲಾಸ್ 1 ಹೇರ್ಸ್ ಯಾರು ಇಲ್ಲ, ಕ್ಲಾಸ್ 2 ಹೇರ್ಸ್ ಕೊಟ್ಟಿದ್ದಾರೆ, ನನಗಷ್ಟೇ ಯಾಕೆ ಕೊಟ್ರು ಅಂತ ಹೇಳಿದ್ರೆ, ನಾನು ಅವರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೆ, ಅದರಿಂದ ಅವ್ರು ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಬರ್ತಾನೆ. ಸರ್ ನೆಕ್ಸ್ಟ್ ಕ್ವಶನ್ ಬರುವಂತದ್ದು, ಚೆನ್ನಾಗಿ ನೋಡ್ಕೊಂಡಿದ್ದೆ ಅಂದ್ರೆ ಏನು? ಎಷ್ಟೆಷ್ಟೋ ಜನ ಬತ್ತವ್ರಿ, ಅವರ ಯೋಗಕ್ಷೇಮಗಳನ್ನ ನೋಡಿಕೊಂಡಿದ್ದೆ ನಾನು. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಯೋಗಕ್ಷೇಮ ಎಲ್ಲಿ ನೋಡ್ಕೊಂಡಿದ್ದೆ? ಸರ್ ಕೋರ್ಟ್ ಮುಂದೆ ಬಂದು ವಿಚಾರಣೆ ಆದಾಗ, ಎಕ್ಸಾಮಿನ್ ಮಾಡಿದಾಗ ಒಂದು ವಿಚಾರ ಬರುತ್ತೆ, ಅವನು ಎಲ್ಲಿ ಸತ್ತ ಅನ್ನೋದೇ ಇವನಿಗೆ ಗೊತ್ತಿರಲ್ಲ, ವಾಸ ಇದ್ದಿದ್ದ ಜಾಗ ಎಲ್ಲಿ ಅನ್ನೋದೇ ಗೊತ್ತಿರಲ್ಲ. ಹಾಗಾದ್ರೆ ಚೆನ್ನಾಗಿ ನೋಡ್ಕೊಂಡೆ ಅಂದ್ರೆ ಏನರ್ಥ? ಅವನು ಬದುಕಿದಾಗ ಎಲ್ಲಿದ್ದ ಅನ್ನೋದೇ ಗೊತ್ತಿಲ್ಲ, ಆಮೇಲೆ ಎಲ್ಲಿ ಸತ್ತ ಅನ್ನೋದು ಗೊತ್ತಿಲ್ಲ. ಅನದರ್ ಇಂಪಾರ್ಟೆಂಟ್ ಕ್ವಶನ್ ಇದು, ಒಂದು ತರ ಒಂದ್ ಸ್ವಲ್ಪ ನಗು ಬರ ಅಂತ ಸಂದರ್ಭ ಏನು ಅಂತ ಹೇಳಿದ್ರೆ, ವಿಲ್ಲಲ್ಲಿ ಕೊಟ್ಟಿದ್ದಾರೆ, ನಾನ್ ಚೆನ್ನಾಗಿ ನೋಡ್ಕೊಂಡೆ ಅಂತ ಹೇಳ್ಕೊಳ್ತಿರ್ತಾನೆ. ಹೌದಪ್ಪ, ಎಲ್ಲಿ ಕ್ರಮೇಶನ್ ಮಾಡಿದ್ರೆ ಎಲ್ಲಿ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಹೋಗ್ಲಿ, ಗೊತ್ತಾಯ್ತಾ ನಿನಗೆ ಎಲ್ಲಿ ಅವರು ಸತ್ತ ಮೇಲೆ? ಹೌದು, ಇಂಥ ದಿನ ಸತ್ರು ನನಗೆ ಗೊತ್ತು. ಹಾಗಾದ್ರೆ ಕ್ರಮೇಶನ್ ಯಾವ ಪದ್ಧತಿ ಪ್ರಕಾರ ಮಾಡಿದ್ರು, ಏನ್ ಮಾಡಿದ್ರು? ಯಾರೋ ಕ್ಲಾಸ್ ಮೇಟ್ ಸತ್ರದವ್ರು ಇಲ್ವಲ್ಲ, ಯಾರೋ ಬೇರೆ ಸಮುದಾಯಕ್ಕೆ ಸೇರಿದವ್ರು ಮಾಡಿದ್ರು. ಸಮುದಾಯ ವಿಚಾರಗಳು ಮುಖ್ಯ ಅಲ್ಲದೆ ಇದ್ರು ಸಹ, ಯಾರು ವಿಲ್ಲಲ್ಲಿ ಒಬ್ಬನ ಪ್ರಾಪರ್ಟಿನ ಕ್ಲೈಮ್ ಮಾಡ್ತಿದ್ದನೋ ತಗೋಬೇಕು ಅಂತ, ಅವನ ಬಗ್ಗೆ ಕ್ವಶನ್. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್ ಅಲ್ವೋ ಅಂದ್ರೆ ಎನಿಥಿಂಗ್ ಕ್ಯಾನ್ ಬಿ ಅ ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್. ಸರ್ ಒಂದು ಹೈಕೋರ್ಟ್ ಅಲ್ಲಿ ಕೇಸ್ ನಡೆಯುವಾಗ ವಿಲ್ ಮೇಲೆ ಅಪೀಲ್ ಅಲ್ಲಿ ಬಂದಾಗ ಸರ್ಟಿಫೈಡ್ ಕಾಪೀಸ್ ಕೊಟ್ಟಿದ್ದಾನೆ, ನೋಡಿರ್ತೀವಿ, ಆರ್ಗ್ಯುಮೆಂಟ್ಸ್ ಮಾಡ್ತಿರ್ತೀವಿ, ಇಲ್ಲ ಇವನು ಮಾಡಿಲ್ಲ. ಈಗ ಸ್ಕ್ಯಾನ್ ಮಾಡುವಂತದ್ದು ಬಂದಿರೋ ಸಂದರ್ಭ ಬೇರೆ, ಅದಕ್ಕೆ ಮುಂಚೆ ರಿಜಿಸ್ಟರ್ಡ್ ವಿಲ್ ತಂದು ಆಗ್ತಾ ಇದ್ದಂತ ಸಂದರ್ಭ ಬೇರೆ. ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಫೋಟೋನ ಅಂಟಿಸ್ತಾ ಇದ್ರು ಮೊದಲು ಕೆಲವು ಡಾಕ್ಯುಮೆಂಟ್ಸ್ ಮಾಡಿದಾಗ. ನಮ್ಗೆಲ್ರಿಗೂ ಗೊತ್ತಿರುತ್ತೆ, ರಿಜಿಸ್ಟ್ರೇಷನ್ ಕನ್ವೆನ್ಸ್ ಮಾಡಿರೋರು ಗೊತ್ತಿರುತ್ತೆ. ಕೋರ್ಟ್ ಮುಂದೆ ನಾವು ಈ ಡಾಕ್ಯುಮೆಂಟ್ಸ್ ತಂದಾಗ್ಲೂ ನಾವು ಗಮನಿಸಿರ್ತೀವಿ. ನಾವು ಇದನ್ನು ಫೋಟೋ ಅಂಟಿಸಿಬಿಟ್ಟು ಸಿಗ್ನೇಚರ್ ಮಾಡಿರೋದು ಸಂದರ್ಭ, ಅದು ನಾರ್ಮಲ್ ಸರ್ಕಮ್ಸ್ಟಾನ್ಸ್. ಸಿಗ್ನೇಚರ್ ಮಾಡಿರ್ತಾರೆ, ಅದ್ರ ಮೇಲೆ ಫೋಟೋ ಇರುತ್ತೆ. ಸಬ್ ರಿಜಿಸ್ಟ್ರಾರ್ ಸಿಗ್ನೇಚರ್ ಮೇಲೆ ಫೋಟೋ ಇರುತ್ತೆ.
ವಿಟ್ನೆಸ್ ಸಿಗ್ನೇಚರ್ ಮೇಲೆ ಫೋಟೋ ಬರುತ್ತೆ. ಇದನ್ನ ನಾನು ಹೇಳ್ತಾ ಇರೋಂಥದ್ದು ಇದೇನೋ ಒಂದು ದೊಡ್ಡ ಪ್ರೂಫ್ ಆಗುತ್ತೆ ಅಲ್ಲ, ಒಂದು ಸಸ್ಪಿಷನ್ ಕ್ರಿಯೇಟ್ ಆಗುತ್ತೆ. ಅದ್ರ ಬೇಸ್ ಮೇಲೆ ಎಷ್ಟೋ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಸೃಷ್ಟಿ ಆಗ್ತಾ ಹೋಗ್ತವೆ ಕೇಸಲ್ಲಿ. ಇದು ಕೇಸಲ್ಲಿ ನಡೆದಿದ್ದಂಥದ್ದು ಹೈಕೋರ್ಟ್ ಅಲ್ಲಿ. ಒರಿಜಿನಲ್ ಇದು ಗೊತ್ತಾಗದೆ ಯಾವಾಗ ನಾವು ಸರ್ಟಿಫೈಡ್ ಕಾಪಿ ತಗೊಂಡು ಅದ್ರ ಮೇಲೆ ಇಟ್ಕೊಂಡು ನಾನು ಆರ್ಗ್ಯೂ ಮಾಡ್ತಾ ಇದ್ದಾಗ ನಮ್ಗೆ ಯಾರು ಗೊತ್ತಾಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ನೋಡಿದಾಗ, ಕೋರ್ಟ್ ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ನೋಡಿದಾಗ, ಅದರ ಬೇಸ್ ಮೇಲೆ ಬೇರೆ ಎವಿಡೆನ್ಸ್ ಅನ್ನು ನೋಡಿದಾಗ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಎಸ್ ಬರುತ್ತೆ. ಇದಾದ್ಮೇಲೆ ಈ ಸ್ಟೇಜಸ್ ಬರುತ್ತೆ, ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಬರುತ್ತೆ. ಇದೆಲ್ಲ ಆದ್ಮೇಲೆ ಸರ್ 5th ಸ್ಟೆಪ್ ಬರುವಂತದ್ದು ವೆದರ್ ದ ಸಿಗ್ನೇಚರ್ ಇಸ್ ಪ್ರೂವ್ಡ್ ಆರ್ ನಾಟ್. ಸೆಕ್ಷನ್ 63C ಕೆಳಗಡೆ ಪ್ರೂವ್ ಮಾಡಿದನೋ ಪ್ರೂವ್ ಮಾಡಿಲ್ವೋ ಅದನ್ನು ಪ್ರೂವ್ ಮಾಡಬೇಕು ಅಂತ ಸಂದರ್ಭ ಬಂದ್ರೆ, ಹೌದು ಸಿಗ್ನೇಚರ್ ಇದೆ. ಸೆಕ್ಷನ್ 68 ಕೆಳಗಡೆ ನಾವು ಅಟೆಸ್ಟಿಂಗ್ ವಿಟ್ನೆಸಸ್ ಅನ್ನ ಎಕ್ಸಾಮಿನ್ ಮಾಡ್ತೀವಿ, ಕರ್ಕೊಂಡ್ಬಂದು ಆಯ್ತು ಅವನು ಹೇಳಿ ಬಿಡ್ತಾನೆ. ಈಸ್ ಇಟ್ ಸಫಿಷಿಯಂಟ್? ಅದಕ್ಕೋಸ್ಕರನೇ ತಾನೇ ಕ್ರಾಸ್ ಎಕ್ಸಾಮಿನೇಷನ್ ಇರುವಂತದ್ದು. ನಾವು ಟ್ರಯಲ್ ಕೋರ್ಟ್ ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇರ್ತೀವಲ್ಲ, ಎಷ್ಟು ಸಂದರ್ಭಗಳಲ್ಲಿ ನಾವು ಸಿಗ್ನೇಚರ್ ಡಿಸ್ಪ್ಯೂಟ್ ಮಾಡಿರ್ತೀವಿ. ಥಂಬ್ ಇಂಪ್ರೆಷನ್ ಇರ್ಲಿ, ವಾಟ್ ಎವರ್ ಇಟ್ ಈಸ್, ವೆದರ್ ಇಟ್ ಈಸ್ ರೆಫರ್ಡ್ ಟು ದಿ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಆರ್ ನಾಟ್, ದಟ್ ಈಸ್ ಇಮ್ಮೆಟೀರಿಯಲ್, ಇಟ್ ಈಸ್ ಎ ಸೆಕೆಂಡರಿ ಆಸ್ಪೆಕ್ಟ್. ಬಟ್ ಡಿಸ್ಪ್ಯೂಟ್ ಆದಾಗ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ, ಈಸ್ ಇಟ್ ಸಫಿಷಿಯಂಟ್ ದಟ್ ಎಸ್ ದಿಸ್ ಇಸ್ ಹಿಸ್ ಸಿಗ್ನೇಚರ್ ಅಂತ ಹೇಳ್ತಾನೆ ಸಾಕ? How it should be proved? It should be proved by removing all suspicious circumstances, again depending upon what is the contention of the other side. ಕೆಲವು ಸಂದರ್ಭಗಳ ಪ್ರಶ್ನೆ ಬರುತ್ತೆ. ವಿಲ್ ಅನ್ನ ನಾನು ಆವಾಗಲೇ ಮಾತಾಡ್ತಾ ಒಂದು ರೆಫರೆನ್ಸ್ ಹೇಳಿದೆ. Admission, can the propounder of the will take the benefit of admission? That means the other side has admitted with regard to the execution of the will anta bandre, sir, whether the will is admitted or denied, that is immaterial. Whether the will is registered or not, it is immaterial. It is required to be proved. Yake anta helidre, there are two important aspects. Yavadu ಎರಡು aspect. Section 58 allane proviso nodidre admitted facts need not be proved antadu ಏನಿದೆ ಸೆಕ್ಷನ್ 58 of Indian Evidence Act ಅಲ್ಲಿ proviso ನೋಡಿದ್ರೆ, again we can see the court can call upon the party to prove it, call upon the party to examine the witnesses to prove that document, even the admitted facts, with regard to the admitted facts. But as far as will is concerned, ಈ ಜಡ್ಜ್ಮೆಂಟ್ ಅಲ್ಲನೆ ನೀವು ನೋಡಿದ್ರೆ ILR 2008 KR 2115 ಅಲ್ಲಿ again it is immaterial whether the will is admitted or disputed. It is the duty of the propounder of the will to prove it. Therefore, as far as the will is concerned, whether it is disputed or not, it is required to be proved as it is provided under section 68 of the Indian Evidence Act. ನಾವು ಎಷ್ಟೋ ಸಂದರ್ಭಗಳಲ್ಲಿ ಗಮನಿಸಿರಬಹುದು, ಸೆಕ್ಷನ್ 68 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅನ್ನು ನೋಡಿದಾಗ, ಎಕ್ಸಾಮಿನೇಷನ್ ಆಫ್ ಒನ್ ಆಫ್ ದಿ ಅಟೆಸ್ಟಿಂಗ್ ವಿಟ್ನೆಸಸ್ ಅನ್ನು ನೋಡಿದಾಗ, ಅಟೆಸ್ಟಿಂಗ್ ವಿಟ್ನೆಸಸ್ ಸಿಗ್ಲಿಲ್ಲ, ಏನ್ ಮಾಡಬೇಕು? It is also provided under the law, section 69. You can prove at least the signature is in the handwriting of the testator and the attesting witness ಅಂತ ನಾದ್ರೂ ಪ್ರೂವ್ ಮಾಡಬೇಕಾಗುತ್ತೆ. ಸರ್ಕಮ್ಸ್ಟಾನ್ಸಸ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಕೋರ್ಟ್ ಮುಂದೆ. ಒನ್ ಇಂಪಾರ್ಟೆಂಟ್ ಕ್ವಶನ್ ವುಡ್ ಅರೈಸ್. ಎಷ್ಟೋ ಸಂದರ್ಭಗಳಲ್ಲಿ ಇದು ಬರುತ್ತೆ, ನಾವು ನೋಡ್ತಾ ಇರ್ತೀವಿ. ವಿಲ್ ಅನ್ನ ಸಂಬಂಧಪಟ್ಟಂತೆ ಒರಿಜಿನಲ್ ವಿಲ್ ಮಸ್ಟ್ ಬಿ ಪ್ರೊಡ್ಯೂಸ್ಡ್ ಅಂತಾನೆ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಟು ಪ್ರೂವ್ ದ ವಿಲ್. ಇಫ್ ದ ಒರಿಜಿನಲ್ ವಿಲ್ ಇಸ್ ನಾಟ್ ಅವೈಲಬಲ್, can it be proved by secondary evidence? Secondary evidence ಅಂತ ಪ್ರೂವ್ ಮಾಡಿದಾಗ, all right, we all have got the knowledge about to produce the secondary evidence as it is required under section 63-65 of the Evidence Act. 65, there shall be a basis
you must make a basis for leading the secondary evidence. ಆ ಸರ್ಕಮ್ಸ್ಟಾನ್ಸಸ್ ಅನ್ನ ನಾವು ಕೋರ್ಟ್ ಮುಂದೆ ತರ್ತೀವಿ, ತಂದು ನಾನು ಸೆಕೆಂಡರಿ ಎವಿಡೆನ್ಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಹೌ ಟು ಪ್ರೂವ್ ದ ಸಿಗ್ನೇಚರ್ ಸರ್ಟಿಫೈಡ್ ಕಾಪೀಸ್ ಅಲ್ಲಿ. ಬಟ್ ಇನ್ನು ಕೆಲವು ಸಂದರ್ಭಗಳಿರುತ್ತೆ, ಇಫ್ ದ ಡಾಕ್ಯುಮೆಂಟ್ ಈಸ್ ರಿಜಿಸ್ಟರ್ಡ್, ಆಲ್ ರೈಟ್, ಅಟ್ ಲೀಸ್ಟ್ ಐ ಕ್ಯಾನ್ ಪ್ರೊಡ್ಯೂಸ್ ದ ಸರ್ಟಿಫೈಡ್ ಕಾಪಿ ಆಫ್ ದ ರಿಜಿಸ್ಟರ್ಡ್ ಡಾಕ್ಯುಮೆಂಟ್. In the absence of the registration, can I lead the secondary evidence? ಎಷ್ಟೋ ಸಂದರ್ಭಗಳಲ್ಲಿ it is permissible in law to produce the secondary evidence. Yes, but you must make a platform. Court munde why you are not in a position to produce the primary evidence, you must show that. Then you can produce. ಎಷ್ಟೋ ಸಂದರ್ಭಗಳಲ್ಲಿ ಡ್ರಾಫ್ಟ್ ಆಫ್ ದ ವಿಲ್, ಯಾವ ವಿಲ್ಗೆ ಸಿಗ್ನೇಚರ್ ಮಾಡಿದ್ರು ಆ ನಂತರ ಆ ಡ್ರಾಫ್ಟ್ ಆಫ್ ದ ವಿಲ್ ಅನ್ನು ತಂದು ಕೋರ್ಟ್ ಮುಂದೆ ಎಸ್ಟಾಬ್ಲಿಷ್ ಮಾಡಿರೋ ಕೋರ್ಟ್ ಮುಂದೆ ತರ್ತಾರೆ, ವಿಚ್ ಇಸ್ ಪರ್ಮಿಸಬಲ್. ಬಟ್ ದಟ್ ಡಸ್ ನಾಟ್ ಮೀನ್ ದಟ್ ನಾನು ಆ ಡ್ರಾಫ್ಟ್ ಅನ್ನ ನಾನು ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಳ್ತಾ ಇದೀನಿ, ಹೇಳ್ಕೊಂಡು ತಂದು ಡ್ರಾಫ್ಟ್ ತಂದು ಹೇಳಿ ಪ್ರೂವ್ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ. ಯು ಮಸ್ಟ್ ಮೇಕ್ ಔಟ್ ಅಂಡ್ ಎಸ್ಟಾಬ್ಲಿಷ್ ದ ಸರ್ಕಮ್ಸ್ಟಾನ್ಸಸ್. ಹಾಗೆ ಈಗ ಅಂಡರ್ ಮೊಹಮ್ಮಡನ್ ಲಾ ಓರಲ್ ವಿಲ್ ಇಸ್ ಪರ್ಮಿಸಬಲ್ ಅಂತ ಹೇಳಿದ್ರೆ, ಎಷ್ಟು ಓರಲ್ ವಿಲ್ಸ್ ಇದುವರೆಗೂ ಕೋರ್ಟ್ ಮುಂದೆ ಯಾರಾದ್ರೂ ಪ್ರೊಡ್ಯೂಸ್ ಮಾಡಿ, ಯಾರಾದ್ರೂ ಬಂದ್ಬಿಟ್ಟು ಓರಲ್ ವಿಲ್ ಇತ್ತು ಅಂತ ಹೇಳಿಬಿಟ್ಟು ಬೇಸಿಸ್ ಮಾಡ್ಕೊಂಡು ಕೇಸ್ ನಡೆಸಿರೋದು ವೆರಿ ವೆರಿ ರೇರೆಸ್ಟ್ ಆಫ್ ದ ರೇರ್ ಸರ್ಕಮ್ಸ್ಟೆನ್ಸಸ್. ನಾನಂತೂ ಯಾವ ಇದನ್ನು ಕೇಸ್ ನಡೆಸಿಲ್ಲ ಸರ್, ಬೇರೆಯವ್ರಿಗೆ ಬಂದಿರೋ ಏನೋ ಗೊತ್ತಿಲ್ಲ. ಬಟ್ ಲಾನಲ್ಲಿ ಅದು ಪರ್ಮಿಸಬಲ್ ಇದೆಯಾ ಅಂತ ಹೇಳಿದ್ರೆ, ಯಸ್ ಇಟ್ ಈಸ್ ಪರ್ಮಿಸಬಲ್ ಇನ್ ಲಾ. ಅಟೆಸ್ಟಿಂಗ್ ವಿಟ್ನೆಸಸ್ ಬೇಕಾಗಿಲ್ಲ ಅಂಡರ್ ಮೊಹಮ್ಮಡನ್ ಲಾ ನಲ್ಲಿ ವಿಲ್ ಅನ್ನು ಪ್ರೂವ್ ಮಾಡೋದಕ್ಕೆ. ಬಟ್ ಅಗೇನ್ ಮೆಜಾರಿಟಿ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ನಾವೆಲ್ಲರೂ ಹೋಗುವಂಥದ್ದು ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಲ್ಲಿ, ಸಿನ್ಸ್ ವಿ ಆರ್ ಆಲ್ವೇಸ್ ರಿಲೈಂಗ್ ಅಪಾನ್ ದಿಸ್ ಪ್ರೊವಿಷನ್, ಎಲ್ಲಾ ಸಂದರ್ಭಗಳನ್ನು ಈವನ್ ಅಂಡರ್ ದ ಹಿಂದೂ ಲಾ, ದೋ ಇಟ್ ಸ್ಪೀಕ್ಸ್, ಸೆಕ್ಷನ್ 30 ಸ್ಪೀಕ್ಸ್ ಅಬೌಟ್ ದ ವಿಲ್, a Hindu can make a will. But the law relating to will as it is provided under the Indian Succession Act is applicable. Then now majority of the circumstances, as far as the proof of the will is concerned, ಸ್ನೇಹಿತರೆ will ಅನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ, ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿದ್ರೆ, ಟು ಸಮ್ ಎಕ್ಸ್ಟೆಂಟ್ ಅದು ಈ ಕ್ರಿಮಿನಲ್ ಕೇಸಲ್ಲಿ ಬಿಯಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡ್ತೀವಲ್ಲ, ಅದಕ್ಕಿನ್ನ ಕ್ರಿಟಿಕಲ್ ಜಾಬ್ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ದೋ ನಾವೆಲ್ಲೂ ಯು ಮಸ್ಟ್ ಎಸ್ಟಾಬ್ಲಿಷ್ ದ ಎಕ್ಸಿಕ್ಯೂಷನ್ ಆಫ್ ದ ವಿಲ್ ಬಿಯಾಂಡ್ ರೀಸನಬಲ್ ಡೌಟ್ ಅಂತ ಹೇಳ್ದಲ್ಲ ಇದ್ರೂ ಯು ಮಸ್ಟ್ ಎಸ್ಟಾಬ್ಲಿಷ್ ದ ಪ್ರೂಫ್ ಆಫ್ ದ ವಿಲ್ ಬಿಯಾಂಡ್ ಆಲ್ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಅಂತ ಹೋಗ್ತೀವಿ. ಆ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಅನ್ನ ರಿಮೂವ್ ಮಾಡೋದಾಗ್ಲಿ, ಅದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಅನ್ನು ಕೊಡೋದಾಗ್ಲಿ, ಇಟ್ ಇಸ್ ನಾಟ್ ಅನ್ ಈಸಿ. ಬಟ್ ಇಟ್ ಈಸ್ ದ ಜಾಬ್ ಆಫ್ ಎ ಲಾಯರ್. ಹೌದು, ನಾನು ಐ ಹ್ಯಾವ್ ಟು ಪ್ರೂವ್, ಐ ಹ್ಯಾವ್ ಟು ಎಸ್ಟಾಬ್ಲಿಷ್. ಯಾವಾಗ ನಾನು ಎಫೆಕ್ಟಿವ್ ಆಗಿ ನಾನು ವಿಲ್ಗೆ ಸಂಬಂಧಪಟ್ಟಂತ ವೆದರ್ ಟು ಪ್ರೂವ್ ದ ವಿಲ್ ಆರ್ ಟು ಡಿಸ್ಪ್ರೂವ್ ದ ವಿಲ್ ಹೋದಾಗ, ಇಫ್ ಐ ನೋ ದ ಬ್ಯಾಕ್ ಗ್ರೌಂಡ್ ಆಫ್ ದ ವಿಲ್, if I know production of the will, if I have come across the consideration of the circumstances with regard to the will, proof with regard to that, appreciation with regard to the will, idu at least ನನ್ನ ಗಮನದಲ್ಲಿ ನಾವು ಅದನ್ನ ಕನ್ಸಿಡರ್ ಮಾಡಿದರೆ, ಗಮನಿಸಿದರೆ, it may be helpful for us to conduct the case, either to rely upon the will or to conduct the case to dispute the will, whether to prove it or to defend it, to disprove it. ಸ್ನೇಹಿತರೆ, ನಾನು ಇಲ್ಲಿ ಈ ವಿಚಾರನ ವಿಲ್ಗೆ ಸಂಬಂಧಪಟ್ಟಂತೆ ಎಕ್ಸಾಸ್ಟಿವ್ ಆಗಿ ಹೇಳಕ್ ಆಗದಲ್ಲೇ ಇದ್ರು, ಎಕ್ಸಾಸ್ಟಿವ್ ಆಗಿ ನಾವು ಇಂಟರಾಕ್ಟ್ ಮಾಡಕ್ ಆಗದಲ್ಲೇ ಇದ್ರು, ನನಗೆ ಅನಿಸಿದ್ದಂತದ ಕೆಲವೊಂದು ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಿದ್ದೀನಿ. ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಇದು ಡಿಸ್ಕಷನ್ಗೆ ಸಂಬಂಧಪಟ್ಟಂತೆ ಎಷ್ಟು ಸಲ ಡಿಸ್ಕಸ್ ಮಾಡಿದ್ರು ಇದೇ ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ನಾವು ಇನ್ನೂ ಒಂದ್ಸಲ ಡಿಸ್ಕಸ್ ಮಾಡಬಹುದು. ಯಾಕಂದ್ರೆ ಕ್ವೈರೀಸ್ ಬಂದಾಗ ಕೋರ್ಟ್ ಇಂದ ಬರಬಹುದು, ಅಥವಾ ಅದರ್ ಸೈಡ್ ಡಿಸ್ಪ್ಯೂಟ್ ಮಾಡಬಹುದು, ಇನ್ನೊಬ್ರು ಡಿಸ್ಪ್ಯೂಟ್ ಮಾಡಬಹುದು, ನಾವು ಮಾಡ್ತಾ ಹೋಗ್ಬೋದು. ಇವತ್ತಿಗೆ ಸಂಬಂಧಪಟ್ಟಂತೆ ಇವತ್ತಿನ ಸಂದರ್ಭಕ್ಕೆ ಏನಾದ್ರೂ ಪ್ರಶ್ನೆಗಳಿದ್ರೆ
ನನ್ನನ್ನು ಕೇಳಿದ್ರೆ ನಾನು ಉತ್ತರಿಸ್ತೀನಿ ಸರ್. ನನಗೆ ಅಟ್ಲೀಸ್ಟ್ ಈ ಡಿಸ್ಕಷನ್ಗೆ ಸಂಬಂಧಪಟ್ಟಂತಾದ್ರೂ ಒಂದು ಉತ್ತರ ಕೊಡ್ಲಿಕ್ಕೆ ಲೈನ್ ನಲ್ಲಿ ಇದ್ದೀರಿ ಅಂತ ಅನ್ಕೋತೀನಿ ನಾನು.